ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಮ್ಮ ಲೈಕ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಹಿಂದೂ ದಿನಪತ್ರಿಕೆ ವಿಶ್ಲೇಷಣೆ ಕೆಳಗೆ ಜೂನ್ 25, 2021 ಈ ದಿನಾಂಕದ ಸುದ್ದಿ ವಿಶ್ಲೇಷಣೆಯನ್ನು ಆರಂಭ ಮಾಡ್ತಾ ಇದ್ದೀವಿ. ಮೊದಲಿಗೆ ಲಾ ಎಕ್ಸಲೆನ್ಸ್ IAS ಕಡೆಯಿಂದ ಒಂದು ಪ್ರಕಟಣೆ. ಈಗ ಈ ಕೋವಿಡ್-19 ಸಾಂಕ್ರಾಮಿಕದ ಮಧ್ಯದಲ್ಲಿ ನಿಮಗೆ ಓದೋಕ್ಕೆ ಕಷ್ಟ ಆಗ್ತಾ ಇದ್ರೆ, ನಿಮ್ಮ UPSC ಪ್ರಿಪ್ರೇಷನ್ಗೆ ಸವಾಲುಗಳು ಉಂಟಾಗ್ತಾ ಇದ್ರೆ, ಸಮಸ್ಯೆಗಳು ಉಂಟಾಗ್ತಾ ಇದ್ರೆ, ಅದಕ್ಕೆ ಅಂತಾನೆ ಲಾ ಎಕ್ಸಲೆನ್ಸ್ IAS ಅವರು LAEX ಆಶಾಕಿರಣ ಅಂತ ಒಂದು ಪ್ರೋಗ್ರಾಮ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಈ ಪ್ರೋಗ್ರಾಮ್ ಫಾರ್ಮರ್ ಅಡಿಷನಲ್ ಸೆಕ್ರೆಟರಿ ಆದಂತಹ CV ಗೋಪಿನಾಥ್ ಸರ್ ಅವರ ನೇತೃತ್ವದಲ್ಲಿ ನಡೆಯುತ್ತೆ. 28 ಜೂನ್ ಅಂದು 11 ಗಂಟೆಗೆ ಕೇವಲ ಆಫ್ಲೈನ್ ನಡೆಯುವಂಥದ್ದು. ಚಂದ್ರ ಲೇಔಟ್ ಬ್ಯಾಂಗ್ಳೂರಲ್ಲಿ ಲಾ ಎಕ್ಸಲೆನ್ಸ್ IAS ಇನ್ಸ್ಟಿಟ್ಯೂಟ್ ಏನಿದೆ ಅಲ್ಲಿ ನಡೆಯುವಂಥದ್ದು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ಇಲ್ಲಿ ಕೊಟ್ಟಿರುವಂಥ ನಂಬರ್ಸ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ LAEXನವರ NCERT ಫೌಂಡೇಶನ್ ಕೋರ್ಸ್ಗೂ ಕೂಡ ಅಡ್ಮಿಷನ್ಸ್ ನಡೀತಾ ಇದೆ. ಅರ್ಲಿ ಬರ್ಡ್ ಆಫರ್ ಕೂಡ ಅವೈಲೇಬಲ್ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಇಲ್ಲಿ ಕೊಟ್ಟಿರುವಂಥ ನಂಬರ್ಸ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಮೊನ್ನೆಯ ಸಂಚಿಕೆ ಅಂದರೆ 23 ಜೂನ್ ಸಂಚಿಕೆಯಲ್ಲಿ ಕೊಟ್ಟಂಥ ಈ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಐಡಿಯಲ್ ಕಂಡೀಷನ್ಸ್ ಫಾರ್ ದ ಗ್ರೋತ್ ಆಫ್ ಎ ರಬ್ಬರ್ ಪ್ಲಾಂಟ್? ಮೊದಲನೇ ಸ್ಟೇಟ್ಮೆಂಟ್, ರಬ್ಬರ್ ಪ್ಲಾಂಟ್ ರಿಕ್ವೈರ್ಸ್ ಎ ಟೆಂಪರೇಚರ್ ರೇಂಜ್ ಆಫ್ 25 to 35 ಡಿಗ್ರಿ ಸೆಲ್ಸಿಯಸ್. ಎರಡನೇ ಸ್ಟೇಟ್ಮೆಂಟ್, ಆನ್ಯುವಲ್ ರೈನ್ಫಾಲ್ ಆಫ್ 300 ಸೆಂಟಿಮೀಟರ್ ವಿತ್ ವೆಲ್ ಡಿಸ್ಟ್ರಿಬ್ಯೂಟೆಡ್ ರೈನ್ಫಾಲ್ ಥ್ರೂ ಔಟ್ ದ ಇಯರ್. ಈಗ ಮೊದಲನೇ ಸ್ಟೇಟ್ಮೆಂಟ್ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. 25 to 35 ಡಿಗ್ರಿ ಸೆಲ್ಸಿಯಸ್ ಬೇಕು, ಹಾಟ್ ಆ್ಯಂಡ್ ಹ್ಯೂಮಿಡ್ ಕ್ಲೈಮೇಟ್ ಬೇಕು ಅಂತ ನಿಮಗೆ ನೆನಪಿದ್ರೆ, ಹಾಗಾಗಿ ಮೊದಲನೇ ಸ್ಟೇಟ್ಮೆಂಟ್ ಸರಿಯಾಗಿದೆ. ಎರಡನೇ ಸ್ಟೇಟ್ಮೆಂಟಲ್ಲಿ ಎರಡು ಭಾಗವನ್ನು ನೋಡೋಣ. ಆನ್ಯುವಲ್ ರೈನ್ಫಾಲ್ ಆಫ್ 300 ಸೆಂಟಿಮೀಟರ್ ಇದು ಕರೆಕ್ಟ್ ಆಗಿರುವಂಥದ್ದು. ಇದನ್ನು ಕೂಡ ನಾವು ಚರ್ಚೆ ಮಾಡಿದ್ವಿ. ವಿತ್ ವೆಲ್ ಡಿಸ್ಟ್ರಿಬ್ಯೂಟೆಡ್ ರೈನ್ಫಾಲ್ ಥ್ರೂ ಔಟ್ ದ ಇಯರ್, ಇದ್ರ ಬಗ್ಗೆ ನಾನು ಕೆಲವೊಂದು ಕನ್ಫ್ಯೂಷನ್ ನೋಡ್ತಾ ಇದ್ದೀನಿ. ನೋಡಿ, ಇದೊಂದು ಫ್ಯಾಕ್ಟ್ ಬೇಸ್ಡ್ ಪ್ರಶ್ನೆ. ಈಗ ಮೊದಲನೇ ಸ್ಟೇಟ್ಮೆಂಟ್ ಅಲ್ಲೂ ಕೂಡ ಕೆಲವೊಂದು ಸೋರ್ಸಸ್ ಅಲ್ಲಿ ಕೇವಲ ಅಬೌಟ್ 25 ಅಂತ ಮಾತ್ರ ಮೆನ್ಷನ್ ಮಾಡಿದೆ. ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಆನ್ಯುವಲ್ ರೈನ್ಫಾಲ್ ಮೆನ್ಷನ್ ಆಗಿದೆ. ಕೆಲವೊಂದು ಸೋರ್ಸಸ್ ಅಲ್ಲಿ ವೆಲ್ ಡಿಸ್ಟ್ರಿಬ್ಯೂಟೆಡ್ ಅಂತ ಒಂದೊಂದು ಸೋರ್ಸ್ ಅಲ್ಲಿ ಮೆನ್ಷನ್ ಆಗಿಲ್ಲ. ಆದರೆ ಮೋಸ್ಟ್ ಆಫ್ ದ ಸೋರ್ಸಸ್ ಅಲ್ಲಿ ವಿತ್ ವೆಲ್ ಡಿಸ್ಟ್ರಿಬ್ಯೂಟೆಡ್ ರೈನ್ಫಾಲ್ ಥ್ರೂ ಔಟ್ ದ ಇಯರ್ ಅಂತಾನೆ ಮೆನ್ಷನ್ ಆಗಿದೆ. ಹಾಗೂ ನಿಮಗೆ ಇನ್ನ ಕನ್ಫ್ಯೂಷನ್ ಫೀಲ್ ಆಗ್ತಾ ಇದೆ ಅಂತಂದ್ರೆ, ನಾವು ರಿವರ್ಸ್ ಯೋಚನೆ ಮಾಡೋಣ. ರಬ್ಬರ್ ಪ್ಲಾಂಟ್ ಏನು, ಒಂದು ಟ್ರಾಪಿಕಲ್ ಟ್ರೀ. ಟ್ರಾಪಿಕಲ್ ಫಾರೆಸ್ಟ್ ನ ಗುಣಗಳೇನು? ವೆಲ್ ಡಿಸ್ಟ್ರಿಬ್ಯೂಟೆಡ್ ರೈನ್ಫಾಲ್ ಥ್ರೂ ಔಟ್ ದ ಇಯರ್ ಇರುತ್ತಲ್ವಾ, ಆನ್ಯುವಲ್ ರೈನ್ಫಾಲ್ ಕೂಡ ಇರುತ್ತಲ್ವಾ, 25 to 35 ಡಿಗ್ರಿ ಆಬ್ವಿಯಸ್ಲಿ ಇರುತ್ತಲ್ವಾ. ರಬ್ಬರ್ ಪ್ಲಾಂಟ್ ಎಲ್ಲಿ ಬೆಳೆಯೋದು ಜಾಸ್ತಿ? ಕೇರಳದಲ್ಲಿ ಬೆಳೆಯೋದು. ಹೀಗೆ ತುಂಬಾ ಫ್ಯಾಕ್ಚುಯಲ್ ಪ್ರಶ್ನೆ ಬಂದಾಗ ನೀವು ರೆಫರ್ ಮಾಡಿದಂಥ ಸೋರ್ಸ್ ಅಲ್ಲಿ ಇದೇ ರೀತಿ ಮೆನ್ಷನ್ ಆಗಿಲ್ಲ ಅಂತಂದ್ರೆ, ಒಂದು ರೀತಿ ಎಲ್ಲಾ ಲಾಜಿಕ್ ನ ಉಪಯೋಗಿಸಿ ಯಾವ್ದು ಸರಿ ಇರಬಹುದು ಅಂತ ಗೆಸ್ ಮಾಡಕ್ಕೆ ಪ್ರಯತ್ನ ಮಾಡಿ. ಸಾಮಾನ್ಯವಾಗಿ ನೀವು ಓದಂಥ ಸೋರ್ಸ್ ಅಲ್ಲಿ ವಿತ್ ವೆಲ್ ಡಿಸ್ಟ್ರಿಬ್ಯೂಟೆಡ್ ರೈನ್ಫಾಲ್ ಥ್ರೂ ಔಟ್ ದ ಇಯರ್ ಅಂತ ಇಲ್ಲ ಅಂತಂದ್ರೆ, ಡ್ರೈ ಸ್ಪೆಲ್ ಇಸ್ ಹಾರ್ಮ್ಫುಲ್ ಫಾರ್ ರಬ್ಬರ್ ಪ್ಲಾಂಟ್ ಅಂತ ಮೆನ್ಷನ್ ಮಾಡಿರ್ತಾರೆ. ಡ್ರೈ ಸ್ಪೆಲ್ ಅಂತಂದ್ರೆ ಮಳೆ ಬರ್ದೇ ಇರುವಂತ ಒಂದು ಅವಧಿ ಏನಾದ್ರು ಜಾಸ್ತಿ ಆದ್ರೆ ರಬ್ಬರ್ ಪ್ಲಾಂಟ್ಗೆ ತುಂಬಾನೇ ಹಾನಿಕರ. ಸೊ ಪರೋಕ್ಷವಾಗಿ ವೆಲ್ ಡಿಸ್ಟ್ರಿಬ್ಯೂಟೆಡ್ ರೈನ್ಫಾಲ್ ಅವಶ್ಯಕತೆ ಇದೆ ಅಂತಾನೆ ಆ ಸೋರ್ಸ್ ಕೂಡ ಹೇಳ್ತಾ ಇರೋದು. ನೀವು ರಬ್ಬರ್ ಪ್ಲಾಂಟ್ ನ ವಿಷಯಕ್ಕೆ ಬಂದಾಗ ಎರಡು ವಿಷಯಗಳು, 20 ಡಿಗ್ರಿ ಸೆಲ್ಸಿಯಸ್ಗಿಂತ ಕಮ್ಮಿ ಯಾವತ್ತೂ ಹೋಗಬಾರ್ದು, ಹಾಗೆ ಡ್ರೈ ಸ್ಪೆಲ್ ಹೋಗಬಾರ್ದು. ಇವೆರಡೂ ತುಂಬಾ ಹಾನಿಕರ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ನಿಮ್ಮಲ್ಲಿ ಒಬ್ರು ವೆಲ್ ಡಿಸ್ಟ್ರಿಬ್ಯೂಟೆಡ್ ಸನ್ಲೈಟ್ ನ ಅವಶ್ಯಕತೆ ಇದೆ, ಹಾಗಾಗಿ ರೈನ್ಫಾಲ್ ನ ಅವಶ್ಯಕತೆ ಇಲ್ಲ ಅಂತ ಇನ್ಫ್ಲುಯೆನ್ಸ್ ಮಾಡಿದ್ದಾರೆ. ನೋಡಿ, ಸನ್ಲೈಟ್ ನ ಅವಶ್ಯಕತೆ ಇದೆ ಅಂದ್ರೆ ದಟ್ ಡಸ್ ನಾಟ್ ಮೀನ್ ರೈನ್ಫಾಲ್ ನ ಅವಶ್ಯಕತೆ ಇಲ್ಲ ಅಂತ. ರಬ್ಬರ್ ಪ್ಲಾಂಟ್ಗೆ ವೆಲ್ ಡಿಸ್ಟ್ರಿಬ್ಯೂಟೆಡ್ ರೈನ್ಫಾಲ್ ನ ಅವಶ್ಯಕತೆ ಇದೆ, ಸ್ಟ್ರಾಂಗ್ ಸನ್ನ ಕೂಡ ಅವಶ್ಯಕತೆ ಇದೆ. ಸೊ ಈ ರೀತಿ ಏನಾದ್ರು ಇನ್ಫರೆನ್ಸ್ ಮಾಡ್ಕೋತಾ ಇದ್ರೆ ಅದನ್ನ ಸರಿ ಮಾಡ್ಕೊಳ್ಳಿ. ಯಾವುದೇ ಒಂದು ಡೌಟ್, ಈ ರೀತಿ ನೀವೇನು ಯೋಚನೆ ಮಾಡ್ತಿದ್ರೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿದಾಗ ನಮಗೂ ಕೂಡ ಸ್ಪಷ್ಟತೆ ಸಿಗುತ್ತೆ. ನಿಮ್ಗೆ ಏನು ಕನ್ಫ್ಯೂಷನ್ ಆಗ್ತಾ ಇದೆ ನಿಮಗೆ ಕ್ಲಾರಿಟಿ ಕೊಡೋಕ್ಕೂ ಸಾಧ್ಯ ಆಗುತ್ತೆ. ಹಾಗಾಗಿ ಏನೇ ಡೌಟ್ಸ್ ಇದ್ರು, ಏನೇ ಕಮೆಂಟ್ಸ್ ಇದ್ರು ಕೂಡ ಪ್ಲೀಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ಹೀಗೆ ಹಾಕ್ತಾ ಇರಿ. ಮುಂದುವರಿತಾ ಇವತ್ತಿನ ದಿನಪತ್ರಿಕೆಯ ಮುಖ್ಯ ಆರ್ಟಿಕಲ್ಸ್ ಕಡೆ ಹೋಗೋಣ. ರಷ್ಯಾ UK ಸ್ಪಾರ್ ಓವರ್ ಬ್ಲ್ಯಾಕ್ ಸಿ ಇನ್ಸಿಡೆಂಟ್. ಇದು ನಿಮ್ಮ ಜನರಲ್ ಸ್ಟಡೀಸ್ ಪೇಪರ್ ಟು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೆಳಗೆ ಬರುವಂಥದ್ದು. ಇದು ಬೇಸಿಕಲಿ ಯುಕ್ರೇನ್ಗೆ ಸಂಬಂಧಪಟ್ಟಂತೆ ಈ ಪ್ರದೇಶದಲ್ಲಿ ಏನು ನಡೀತಿದೆ ಅನ್ನೋದ್ರ ಬಗ್ಗೆ ಇರುವಂಥದ್ದು. ಇದಕ್ಕೆ ಬೇಕಾಗುವಂಥ ಈ ಇನ್ಸಿಡೆಂಟ್ನ ಅರ್ಥ ಮಾಡ್ಕೊಳಕ್ಕೆ ಬೇಕಾಗುವಂಥ ಬ್ಯಾಕ್ಗ್ರೌಂಡನ್ನು ಮೊದಲು ತಿಳ್ಕೊಳ್ಳೋಣ. ಮೊದಲಿಗೆ ಭೌಗೋಳಿಕವಾಗಿ ಯುಕ್ರೇನ್ ಎಲ್ಲಿ ಬರುತ್ತೆ ಅಂತ ನೋಡೋಣ. ಇಲ್ಲಿ ನೋಡ್ತಾ ಇರೋ ಹಾಗೆ ಒಂದು ಕಡೆ ರಷ್ಯಾ ಇದೆ, ಇನ್ನೊಂದು ಕಡೆ ಯುರೋಪಿಯನ್ ಕಂಟ್ರೀಸ್ ಇದೆ. ಇವೆರಡರ ಮಧ್ಯೆ ಯುಕ್ರೇನ್ ಇರುವಂಥದ್ದು. ನಾವು ಐತಿಹಾಸಿಕವಾಗಿ ನೋಡೋದಾದರೆ ಯುಕ್ರೇನ್ ಯಾವಾಗಲೂ ರಷ್ಯಾದ ಭಾಗ ಆಗಿತ್ತು. ರಷ್ಯಾ ಯಾವಾಗ USSR ಆಗಿತ್ತು, ಸೋವಿಯತ್ ಯೂನಿಯನ್ ಆಗಿತ್ತು, ಅವಾಗ ಯುಕ್ರೇನ್ ರಷ್ಯಾದ ಭಾಗ ಆಗಿತ್ತು. 2013 ತನಕ ಕೂಡ ರಷ್ಯಾದ ಸ್ಟ್ರಾಂಗ್ ಅಲೈ ಆಗಿ ಯುಕ್ರೇನ್ ಇತ್ತು. ಆದರೆ 2013 ಯುರೋಪಿಯನ್ ಯೂನಿಯನ್ ಜೊತೆಗೆ, ಈ ಕಡೆ ಯುರೋಪ್ ಇದೆ ಅಲ್ವಾ, ಈ ಪ್ರದೇಶದ ಯುರೋಪಿಯನ್ ಯೂನಿಯನ್ ಜೊತೆಗೆ ಯುಕ್ರೇನ್ ಒಂದು ಅಸೋಸಿಯೇಷನ್ ಅಗ್ರಿಮೆಂಟ್ನ ಸೈನ್ ಮಾಡೋಕ್ಕೆ 2013 ಪ್ಲಾನ್ ಮಾಡ್ತಾ ಇತ್ತು. ಆದರೆ ರಷ್ಯಾದ ವಿರೋಧ ಇದಕ್ಕೆ ತುಂಬ ಜಾಸ್ತಿ ಇತ್ತು. ಇದರಿಂದಾಗಿನೇ ರಷ್ಯಾ ಹಾಗೂ ಯುಕ್ರೇನ್ ಮಧ್ಯೆ ಟೆನ್ಷನ್ಸ್ ಜಾಸ್ತಿ ಆಯಿತು. ನಂತರ ರಷ್ಯಾ ಕ್ರಿಮಿಯಾ, ನೀವು ಇಲ್ಲೇನು ನೋಡ್ತಾ ಇದ್ದೀರಾ, ಈ ಕ್ರಿಮಿಯಾ ಪ್ರದೇಶವನ್ನ ಅನೆಕ್ಸ್ ಮಾಡ್ತು, ತನ್ನ ಸಾರ್ವಭೌಮತೆಯನ್ನ ಈ ಪ್ರದೇಶದಲ್ಲಿ ಡಿಕ್ಲೇರ್ ಮಾಡ್ತು. ಇದರಿಂದಾಗಿ ಒಂದು ಕಾನ್ಫ್ಲಿಕ್ಟ್ ಕ್ರೈಸಿಸ್ ಸಿಚುಯೇಷನ್ ಈ ಪ್ರದೇಶದಲ್ಲಿ ಆರಂಭ ಆಯಿತು. ನಂತರ 2014-15 ಪೀಸ್ ಅಕಾರ್ಡ್ಸ್ ಅಲ್ಲಿ ಇಲ್ಲಿ ಸೈನ್ ಮಾಡಲಾಯಿತು. ಆದರೆ ಈಗಲೂ ಕೂಡ ಇಲ್ಲಿ ಲೋ ಲೆವೆಲ್ ಅಲ್ಲಿ ಲೋ ಇಂಟೆನ್ಸಿಟಿ ಕಾಂಬ್ಯಾಟ್ ತರದ ಸಿಚುಯೇಷನ್ಸ್ ಇಶ್ಯೂಸ್ ನಡೀತಾನೆ ಇರುತ್ತೆ. ಈ ಎರಡು ದೇಶಗಳು, ರಷ್ಯಾ ಯುಕ್ರೇನ್ ಎರಡು, ಏನು ವಾಟರ್ ಬಾಡೀಸ್ನ ಶೇರ್ ಮಾಡ್ತಾ ಇದೆ. ನೀವು ಇಲ್ಲಿ ನೋಡ್ತಾ ಇರೋ ಥರ ಬ್ಲ್ಯಾಕ್ ಸಿ ಹಾಗೂ ಇಲ್ಲಿ ಸಿ ಆಫ್ ಅಜೋವ್ ಅಂತ ಏನು ಕರೀತಾರೆ, ಈ ಒಂದು ಶಾಲೋ ವಾಟರ್ ಬಾಡಿ ಕೂಡ ಯುಕ್ರೇನ್
ಯುಕ್ರೇನ್ ಹಾಗೂ ರಷ್ಯಾ ಮಧ್ಯೆ ಶೇರ್ ಆಗ್ತಾ ಇರುವಂತದ್ದು. ಈ ಸಿ ಆಫ್ ಅಜೋವ್ ಯುಕ್ರೇನ್ ಹಾಗೂ ಬ್ಲಾಕ್ ಸಿ ಅನ್ನ ಕನೆಕ್ಟ್ ಮಾಡುತ್ತೆ. ಎರಡನ್ನು ಕನೆಕ್ಟ್ ಮಾಡ್ತಾ ಇರೋದು ಕರ್ಚ್ ಸ್ಟ್ರೇಟ್ ಜಲಸಂಧಿ, ಅಂದ್ರೆ ಎರಡು ದೊಡ್ಡ ಜಲ ಪ್ರದೇಶಗಳೇನಿರುತ್ತೆ ಅದನ್ನ ಕನೆಕ್ಟ್ ಮಾಡುವಂಥದ್ದಲ್ವಾ. ನಿಮ್ಮ ಪ್ರಿಲಿಮ್ಸ್ ಪರೀಕ್ಷೆ ದೃಷ್ಟಿಕೋನದಿಂದ ನೆನಪಿಟ್ಕೊಳ್ಳಿ, ಸಿ ಆಫ್ ಅಜೋವ್ ಹಾಗೂ ಬ್ಲಾಕ್ ಸಿ ಅನ್ನ ಈ ಕರ್ಚ್ ಸ್ಟ್ರೇಟ್ ಕನೆಕ್ಟ್ ಮಾಡುತ್ತೆ. ಈಗ 2014 ಯಾವಾಗ ರಷ್ಯಾ ಕ್ರಿಮಿಯಾದ ಮೇಲೆ ತನ್ನ ನಿಯಂತ್ರಣವನ್ನು ಪಡ್ಕೊಂತು, ಅದಾದಮೇಲೆ ಈ ಕರ್ಚ್ ಸ್ಟ್ರೇಟ್ನ ಎರಡೂ ಕಡೆ ರಷ್ಯಾದ ನಿಯಂತ್ರಣದಲ್ಲೇ ಇದೆ. ಮುಂದೆ 2018 ರಷ್ಯಾ ಈ ಪ್ರದೇಶದ ಅಂದರೆ ಕರ್ಚ್ ಸ್ಟೇಟ್ ಮೇಲೆ 12 ಮೈಲಿ ಒಂದು ಲಾಂಗ್ ಬ್ರಿಡ್ಜನ್ನು ಕೂಡ ಕಟ್ಟಿದೆ. ಹಾಗೆ ಯುಕ್ರೇನ್ಗೆ ಈ ಪ್ರದೇಶಕ್ಕೆ ಬರದೇ ಇರೋ ಥರ ಬ್ಲಾಕ್ ಕೂಡ ರಷ್ಯಾ ಒಂದು ರೀತಿಯಲ್ಲಿ ಮಾಡ್ತಾ ಇರುತ್ತೆ. ಯುಕ್ರೇನ್ ತನ್ನ ವೆಸಲ್ಸನ್ನು ಈ ಪ್ರದೇಶಕ್ಕೆ ಕಳಿಸ್ತಾ ಇರುತ್ತೆ, ಇದರ ಮೂಲಕ ಹೋಗೋಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೆ. ಒಂದು ರೀತಿಯಲ್ಲಿ ಈ ಪ್ರದೇಶದ ಸಾರ್ವಭೌಮತೆಯ ಬಗ್ಗೆ ಯುಕ್ರೇನ್ ಹಾಗೂ ರಷ್ಯಾದ ಮಧ್ಯೆ ಸಣ್ಣ ಪುಟ್ಟ ಜಗಳಗಳು ಈ ಪ್ರದೇಶದಲ್ಲಿ ನಡೀತಾನೆ ಇರುತ್ತೆ. ನಾವು ಅವಾಗಲೇ ರಷ್ಯಾ ಕ್ರಿಮಿಯಾವನ್ನು ಅನೆಕ್ಸ್ ಮಾಡ್ತು ಅಂತ ಹೇಳಿದ್ವಲ್ವಾ. ತನ್ನ ಸಾರ್ವಭೌಮತೆಯನ್ನು ಕ್ರಿಮಿಯಾದಲ್ಲಿ ತಾನು ಡಿಕ್ಲೇರ್ ಮಾಡಿದೆ ರಷ್ಯಾ. ಆದರೆ ಅದನ್ನು ನ್ಯಾಟೋ ಅಂತ ನಾವೇನು ಕರಿತೀವಿ, ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್, ಈ ಒಂದು ಸಂಸ್ಥೆಯ ಮೆಂಬರ್ಸ್ ರೆಕಗ್ನೈಸ್ ಮಾಡಿಲ್ಲ. ಈ ನ್ಯಾಟೋ ಒಂದು ಇಂಟರ್ ಗವರ್ಮೆಂಟಲ್ ಮಿಲಿಟರಿ ಅಲಯನ್ಸ್ 1949 ವಾಷಿಂಗ್ಟನ್ ಟ್ರೀಟಿಯ ಮುಖಾಂತರ ಇದು ರಚನೆ ಆಯಿತು. ಇದರಲ್ಲಿ USA, UK, ಕೆನಡಾ, ಇಟ್ಲಿ, ಫ್ರಾನ್ಸ್ ಇವರೆಲ್ಲ ಮೆಂಬರ್ಸ್ ಆಗಿದ್ದಾರೆ. ಒಟ್ಟಾರೆ 30 ದೇಶಗಳು ಇದರ ಮೆಂಬರ್ಸ್ ಆಗಿದ್ದಾವೆ. ಇವತ್ತು ಮುಂಚೆ 12 ಅಷ್ಟೇ ಇದ್ದಿದ್ದು ಒರಿಜಿನಲಿ. ವಾಷಿಂಗ್ಟನ್ ಟ್ರೀಟಿಯ ಮುಖಾಂತರ ಈ 30 ನ್ಯಾಟೋ ಕಂಟ್ರೀಸ್ ಏನು ಒಪ್ಪಂದಕ್ಕೆ ಏನು ಕಮಿಟ್ಮೆಂಟ್ನ ಮಾಡ್ಕೊಂಡಿದ್ದಾವೆ ಅಂತಂದರೆ, ಈ ದೇಶಗಳಲ್ಲಿ ಒಬ್ಬರ ಮೇಲೆ ಅಟ್ಯಾಕ್ ಮಾಡಿದ್ರೆ ಅದು ಈ ಎಲ್ಲ ದೇಶಗಳ ಮೇಲೆ ಅಟ್ಯಾಕ್ ಮಾಡ್ದಂಗೆ ಅಂತ. ಇಲ್ಲಿ ನಾವು ಯಾಕೆ ನ್ಯಾಟೋ ಕಂಟ್ರೀಸ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ, ಈ ನ್ಯಾಟೋ ಕಂಟ್ರೀಸ್ ರಷ್ಯಾ ಕ್ರಿಮಿಯಾವನ್ನು ಅನೆಕ್ಸ್ ಮಾಡಿದನ್ನ ಗುರುತಿಸಿಲ್ಲ ಅಂದರೆ ಏನರ್ಥ, ಈ ನ್ಯಾಟೋ ಕಂಟ್ರೀಸ್ ಯುಕ್ರೇನ್ನ ಸಪೋರ್ಟ್ ಮಾಡ್ತಿದೆ ಅಂತ. ಸೊ ರಷ್ಯಾ ಯಾವಾಗ ಮಿಲಿಟರಿ ಎಕ್ಸಸೈಸ್ ಈ ಪ್ರದೇಶದಲ್ಲಿ ನಡೆಯುತ್ತೆ, ಬಿಕಾಸ್ ರಷ್ಯಾ ಪ್ರಕಾರ ಇದು ತನ್ನ ಟೆರಿಟೋರಿಯಲ್ ವಾಟರ್ಸ್ ಅಲ್ವಾ. ಆದರೆ ಯುಕ್ರೇನ್ ಹಾಗೂ ನ್ಯಾಟೋ ಕಂಟ್ರೀಸ್ನ ಪ್ರಕಾರ ಇದೆಲ್ಲ ಯುಕ್ರೇನ್ನ ಟೆರಿಟೋರಿಯಲ್ ವಾಟರ್ಸ್. ಹಾಗಾಗಿ ರಷ್ಯಾ ಯಾವಾಗ ತಾನು ಮಿಲಿಟರಿ ಎಕ್ಸಸೈಸ್ ಮಾಡುತ್ತೆ ಅಂತ ಡಿಕ್ಲೇರ್ ಮಾಡುತ್ತೆ, UK ಮುಂದಿನ ತಿಂಗಳು ಮೇ 2021 ಈ ಬ್ಲ್ಯಾಕ್ ಸಿಯಲ್ಲಿ ತನ್ನ ಶಿಪ್ಸನ್ನು ಇನ್ನೋಸೆಂಟ್ ಪ್ಯಾಸೇಜಲ್ಲಿ ಕಳಿಸುತ್ತೆ ಅಂತ ಹೇಳಿತು. ಇನ್ನೋಸೆಂಟ್ ಪ್ಯಾಸೇಜ್ ಅಂದರೆ ಏನು, ಯಾವುದೋ ಒಂದು ದೇಶದ ಟೆರಿಟೋರಿಯಲ್ ವಾಟರ್ಸಲ್ಲಿ ಆ ದೇಶದ ಭದ್ರತೆಗೆ ಏನೂ ಸಮಸ್ಯೆ ಮಾಡದೆ ಪಾಸ್ ಆಗೋದಕ್ಕೆ ನಾವು ಇನ್ನೋಸೆಂಟ್ ಪ್ಯಾಸೇಜ್ ಅಂತ ಕರಿತೀವಿ. ಇಂಥ ಒಂದು ಇನ್ನೋಸೆಂಟ್ ಪ್ಯಾಸೇಜ್ನ UKದ ವಾರ್ಶಿಪ್ ಆದಂಥ HMS ಡಿಫೆಂಡರ್ ಈಗ ಮಾಡ್ತಾ ಇತ್ತು. ಈ ಪ್ರದೇಶ ಒಡಿಸ್ಸಾ ಅಂತ ಏನು ನೋಡ್ತಾ ಇದ್ದೀರಾ, ಇಲ್ಲಿಂದ ಜಾರ್ಜಿಯಾಗೆ ಹೋಗ್ತಾ ಇತ್ತು. ಈಗ ನಡೆದಿರುವಂಥ ಇನ್ಸಿಡೆಂಟ್ ಇಲ್ಲೇನು ಕೇಪ್ ಫಿಲೋಯೆಂಟ್ ಅಂತ ನೋಡ್ತಾ ಇದ್ರೆ, ಈ ಪ್ರದೇಶದಲ್ಲಿ ನಡೆದಿರೋಂಥ ಒಂದು ಇನ್ಸಿಡೆಂಟ್. ರಷ್ಯಾದ ಪ್ರಕಾರ UKನ ವಾರ್ಶಿಪ್ ಈ HMS ಡಿಫೆಂಡರ್ ಏನಿದೆ ರಷ್ಯಾದ ಟೆರಿಟೋರಿಯಲ್ ವಾಟರ್ಸ್ ಒಳಗೆ ಬಂದಿತ್ತು. ಹಾಗಾಗಿ ಮೊದಲು ನೀವೀಗ ಟೆರಿಟೋರಿಯಲ್ ವಾಟರ್ಸ್ ಒಳಗೆ ಬರ್ತಾ ಇದ್ದೀರಂತ ವಾರ್ನಿಂಗ್ ಶಾಟನ್ನು ಕೊಟ್ಟು ನಂತರ ಅವರು ಮುಂದುವರಿಸಿದಾಗ ಬಾಂಬ್ಸನ್ನು ಹಾಕಿದ್ವಿ ಅಂತ ರಷ್ಯಾ ಹೇಳ್ತಾ ಇದೆ. ಆದರೆ UK ಬೇರೆ ಒಂದು ವರ್ಷನ ಕೊಡ್ತಾ ಇದೆ. ಈ ಥರದ ಒಂದು ಇನ್ಸಿಡೆಂಟ್ ಅಂದರೆ ರಷ್ಯಾ ಏನು ಬಾಂಬಿಂಗ್ ಮಾಡಿದೆ ಅಂತ ಹೇಳ್ತಾ ಇದೆ, ಆ ಥರ ಏನೂ ನಡೆದೇ ಇಲ್ಲ ಅಂತ UK ಹೇಳ್ತಾ ಇದೆ. ಈ ಥರದ ಇನ್ಸಿಡೆಂಟಲ್ಲಿ ನಮಗೆ ಇಂಟರ್ನ್ಯಾಷನಲ್ ರಿಲೇಷನ್ಸಲ್ಲಿ ಏನು ಸಿಗ್ನಿಫಿಕೆನ್ಸ್ ಇದೆ, ಯುಕ್ರೇನ್ ರಷ್ಯಾವನ್ನು ಟ್ಯಾಕಲ್ ಮಾಡಬೇಕಾಗಿದೆ. ಯುಕ್ರೇನ್ ಅದಕ್ಕಾಗಿ ನ್ಯಾಟೋ ಅಲೈ ಆಗೋ ಒಂದು ಪ್ರಯತ್ನದಲ್ಲಿದೆ. ಯಾಕೆಂದರೆ ನಾವು ಆವಾಗಲೇ ಚರ್ಚೆ ಮಾಡಿದಾಗೆ ನ್ಯಾಟೋ ಅಗ್ರಿಮೆಂಟ್ನ ಪ್ರಕಾರ ಯುಕ್ರೇನ್ ಮೇಲೆ ಅಟ್ಯಾಕ್ ಮಾಡಿದ್ರೆ ಅದು ಎಲ್ಲ ನ್ಯಾಟೋ ಕಂಟ್ರೀಸ್ ಮೇಲೆ ಅಟ್ಯಾಕ್ ಮಾಡಿದಾಗೆ ಅಲ್ವಾ. ಸೊ ಯುಕ್ರೇನ್ ನ್ಯಾಟೋದ ಅಲೈ ಆದರೆ ಅದು ತನಗೆ ಬಲ ಸಿಗುತ್ತೆ ರಷ್ಯಾವನ್ನು ಟ್ಯಾಕಲ್ ಮಾಡೋದಕ್ಕೆ. ಈ ಸಿಗ್ನಿಫಿಕೆನ್ಸ್ನ ನೀವು ನಿಮ್ಮ ಮೇನ್ಸ್ ಪರೀಕ್ಷೆಗೆ ಜ್ಞಾಪಕ ಇಟ್ಕೋಬೇಕಾಗುತ್ತೆ. ನಿಮ್ಮ ಪ್ರಿಲಿಮ್ಸ್ ಪರೀಕ್ಷೆಗೆ ಎಸ್ಪೆಷಲಿ ಈ ಪ್ರದೇಶದ ಮ್ಯಾಪಿಂಗ್ ತುಂಬ ಮುಖ್ಯ ಆಗುತ್ತೆ. ಯುಕ್ರೇನ್ ಎಲ್ಲಿದೆ, ಬ್ಲ್ಯಾಕ್ ಸಿ ಎಲ್ಲಿದೆ, ಬ್ಲ್ಯಾಕ್ ಸಿಯ ನೇಬರಿಂಗ್ ಕಂಟ್ರೀಸ್ ಯಾವುದು, ಸಿ ಆಫ್ ಅಜೋವ್ ಎಲ್ಲಿದೆ, ಕರ್ಚ್ ಸ್ಟೇಟ್ ಎಲ್ಲಿದೆ, ಈ ಎಲ್ಲದರ ಬಗ್ಗೆ ನಿಮ್ಮ ಪ್ರಿಲಿಮ್ಸ್ ಎಕ್ಸಾಮ್ಗೆ ಒಂದಷ್ಟು ಜಾಸ್ತಿ ಮಹತ್ವವನ್ನು ಕೊಟ್ಟು ಮತ್ತೆ ರಿವೈಸ್ ಮಾಡ್ತಾ ಇರಿ. ನೆನ್ನೆಯ ದಿನಪತ್ರಿಕೆಯಲ್ಲಿ ನಾವು ಜಮ್ಮು ಕಾಶ್ಮೀರ್ ಲೀಡರ್ಸ್ ಹಾಗೂ ಪ್ರಧಾನಮಂತ್ರಿಯವರ ಮಧ್ಯದಲ್ಲಿ ಮಾತುಕತೆ ನಡೆಯುತ್ತೆ ಅಂತ ನೋಡಿದ್ವಿ. ಇವತ್ತು ಏನು ಮಾತುಕತೆ ನಡೆದಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಡಿಲಿಮಿಟೇಷನ್ ಎಕ್ಸಸೈಸನ್ನು ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ಮಾಡೋದ್ರ ಬಗ್ಗೆ ಈ ಆರ್ಟಿಕಲ್ ಇರುವಂಥದ್ದು. PM ಬ್ಯಾಕ್ಸ್ ಡಿಲಿಮಿಟೇಷನ್ ಎಕ್ಸಸೈಸ್ ಗ್ರಾಸ್ ರೂಟ್ ಡೆಮೋಕ್ರಸಿ ಇನ್ ಜಮ್ಮು ಆ್ಯಂಡ್ ಕಾಶ್ಮೀರ್, ಜನರಲ್ ಸ್ಟಡೀಸ್ ಪೇಪರ್ 2 ಇಂಡಿಯನ್ ಪಾಲಿಟಿ ಕೆಳಗೆ ಬರುವಂಥ ಆರ್ಟಿಕಲ್. ನಮ್ಮ ಸಂವಿಧಾನದ ಆರ್ಟಿಕಲ್ 82, ಆರ್ಟಿಕಲ್ 170 ಕೆಳಗೆ ಒಂದು ರಾಜ್ಯದ ಒಳಗೆ ಏನು ಟೆರಿಟೋರಿಯಲ್ ಕಾನ್ಸ್ಟಿಟ್ಯೂಯೆನ್ಸೀಸ್ ಇರುತ್ತೆ ಅದನ್ನು ಡಿಲಿಮಿಟೇಷನ್ ಅಂದರೆ ರೀಅಡ್ಜಸ್ಟ್ಮೆಂಟ್ ಮಾಡ್ತಾ ಇರ್ತೀವಿ. ಯಾಕೆ ರೀಅಡ್ಜಸ್ಟ್ಮೆಂಟ್ನ ಅವಶ್ಯಕತೆ ಇರುತ್ತೆ, ಈಗ ಜನಸಂಖ್ಯೆ ಜಾಸ್ತಿ ಆಗ್ತಾ ಇರುತ್ತೆ ಅಲ್ವಾ. ಆದರೆ ಒಂದು ರಾಜ್ಯದ ಒಳಗೆ ಎಲ್ಲ ಪ್ರದೇಶದಲ್ಲೂ ಪಾಪ್ಯುಲೇಷನ್ ಗ್ರೋತ್ ಸೇಮ್ ಆಗ್ತಾ ಇರುತ್ತಾ. ಈಗ ಬೆಳಗಾಂ ಬಿಜಾಪುರಲ್ಲಿ ಎಷ್ಟು ಜಾಸ್ತಿ ಆಗ್ತಾ ಇರುತ್ತೆ, ಮೈಸೂರಲ್ಲಿ ಜಾಸ್ತಿ ಆಗ್ತಾ ಇರುತ್ತೆ, ಅಷ್ಟೇ ಬೆಂಗಳೂರಲ್ಲೂ ಜಾಸ್ತಿ ಆಗ್ತಾ ಇರುತ್ತಾ. ಉದಾಹರಣೆಗೆ ಬೆಳಗಾಂ ಮೈಸೂರಿಂದ ಜನ ಕೆಲಸಕ್ಕೆ ಅಂತ ಬೆಂಗಳೂರಿಗೆ ಬಂದು ಇಲ್ಲೇ ನೆಲೆಸ್ಬಿಟ್ಟಿದ್ದಾರೆ ಅಂತ ಅನ್ಕೊಳ್ಳೋಣ. ಅವಾಗ ಬೆಂಗಳೂರಲ್ಲಿ ಜಾಸ್ತಿ ಪಾಪ್ಯುಲೇಷನ್ ಗ್ರೋತ್ ಆಗಿರುತ್ತೆ ಅಲ್ವಾ ಆ ಪ್ರದೇಶಕ್ಕೆ ಹೋಲಿಸಿದಾಗ. ಸೊ ಈ ರೀತಿ ಅನ್ಈವನ್ ಗ್ರೋತ್ ಆಫ್ ಪಾಪ್ಯುಲೇಷನ್ ಏನಾಗಿರುತ್ತೆ ಅದರ ಪ್ರಕಾರ ರಾಜ್ಯದ ಒಳಗೆ ಟೆರಿಟೋರಿಯಲ್ ಕಾನ್ಸ್ಟಿಟ್ಯೂಯೆನ್ಸೀಸ್ನ ರೀಅಡ್ಜಸ್ಟ್ ಮಾಡುವಂಥ ಒಂದು ಅವಶ್ಯಕತೆ ಇರುತ್ತೆ.
ಸೊ ಲೋಕಸಭಾದಲ್ಲಿ 545 MPs ಇದ್ದಾರೆ ಅಂತಂದರೆ ನಮ್ಮ ದೇಶದ ಒಳಗೆ 545 ಟೆರಿಟೋರಿಯಲ್ ಕಾನ್ಸ್ಟಿಟ್ಯೂಯೆನ್ಸೀಸ್ನ ಕ್ರಿಯೇಟ್ ಮಾಡಿ ಪ್ರತಿಯೊಂದು ಕಾನ್ಸ್ಟಿಟ್ಯೂಯೆನ್ಸಿಗೂ ನಾವು MP ಎಲೆಕ್ಟ್ ಮಾಡಿದ್ದೀವಿ. ಈ ಪ್ರತಿಯೊಂದು ಟೆರಿಟೋರಿಯಲ್ ಕಾನ್ಸ್ಟಿಟ್ಯೂಯೆನ್ಸಿನೂ ಈಕ್ವಲ್ ಸೆಗ್ಮೆಂಟ್ ಆಫ್ ಪಾಪ್ಯುಲೇಷನ್ನ ರೆಪ್ರೆಸೆಂಟ್ ಮಾಡಬೇಕು ಅಂತಂದರೆ ಸಮಯಕ್ಕೆ ಸರಿಯಾಗಿ ನಾವು ಈ ರೀತಿ ಡಿಲಿಮಿಟೇಷನ್ ಎಕ್ಸಸೈಸ್ನ ಮಾಡ್ತಾ ಇರಬೇಕಾಗತ್ತೆ. ಅದಕ್ಕೋಸ್ಕರ ಅಂತಾನೆ ಆರ್ಟಿಕಲ್ 82 ಕೆಳಗೆ ಸೆನ್ಸಸ್ ಆದಮೇಲೆ ನಾವು ಡಿಲಿಮಿಟೇಷನ್ ಆ್ಯಕ್ಟ್ನ ಎನಾಕ್ಟ್ ಮಾಡ್ತೀವಿ ಪಾರ್ಲಿಮೆಂಟ್ನ ಕೆಳಗೆ. ಹಾಗೆ ಆರ್ಟಿಕಲ್ 170 ಕೆಳಗೆ ರಾಜ್ಯಗಳು ಈ ಡಿಲಿಮಿಟೇಷನ್ ಆಕ್ಟ್ ಅಲ್ಲಿ ಹೇಳಿರೋ ತರ ತಮ್ಮ ತಮ್ಮ ಟೆರಿಟೋರಿಯಲ್ ಕಾನ್ಸ್ಟಿಟ್ಯೂಯೆನ್ಸೀಸ್ನ ಡಿವೈಡ್ ಮಾಡಬೇಕಾಗುತ್ತೆ ಸೆನ್ಸಸ್ನ ನಂತರ. ಈ ಡಿಲಿಮಿಟೇಷನ್ ಕೆಲಸವನ್ನ ಯಾರು ಮಾಡ್ತಾರೆ? ಯೂನಿಯನ್ ಗೌರ್ಮೆಂಟ್. ಅದಕ್ಕಾಗಿ ಅಂತ ಡಿಲಿಮಿಟೇಷನ್ ಕಮಿಷನ್ನ ಸೆಟಪ್ ಮಾಡಿರುತ್ತೆ. ನೀವಿಲ್ಲಿ ನೆನ್ಪಿಟ್ಕೋಬೇಕಾಗಿರುವಂಥ ವಿಷಯ, ಈ ಡಿಲಿಮಿಟೇಷನ್ ಕಮಿಷನ್ ಒಂದು ಇಂಡಿಪೆಂಡೆಂಟ್ ಬಾಡಿ. ಇದ್ರ ಕೆಳಗೆ ಏನು ಆರ್ಡರ್ಸ್ನ ಪಾಸ್ ಮಾಡಲಾಗುತ್ತೆ ಅದನ್ನು ಕೋರ್ಟಲ್ಲಿ ಪ್ರಶ್ನೆ ಮಾಡೋಕ್ಕಾಗಲ್ಲ, ಚಾಲೆಂಜ್ ಮಾಡೋಕ್ಕಾಗಲ್ಲ. ಈ ರೀತಿ ಡಿಲಿಮಿಟೇಷನ್ ಎಕ್ಸಸೈಸಸ್ ಇಲ್ಲಿ ತನಕ ಎಷ್ಟು ನಡೆದಿದೆ? ಮೊದಲನೇದು 1952 ಅಲ್ಲಿ ನಡೀತು ಸ್ವಾತಂತ್ರ್ಯದ ನಂತರ. ಅದಾದಮೇಲೆ 1963 ಅಲ್ಲಿ ನಡೀತು, 1973 ಅಲ್ಲೂ ನಡೀತು, 2002 ಅಲ್ಲೂ ನಡೀತು. 1981 ಹಾಗೂ 1991 ಸೆನ್ಸಸ್ಗಳ ನಂತರ ಯಾವುದೇ ರೀತಿಯ ಡಿಲಿಮಿಟೇಷನ್ಗಳು ಮಾಡಿಲ್ಲ. ಆಗಸ್ಟ್ 2019 ಅಲ್ಲಿ ಯಾವಾಗ ಜಮ್ಮು ಕಾಶ್ಮೀರ್ನ ರಾಜ್ಯದಿಂದ ಯೂನಿಯನ್ ಟೆರಿಟರಿ ಮಾಡಲಾಯಿತು, ಅದಾದಮೇಲೆ ಮಾರ್ಚ್ 2020 ಈ ಯೂನಿಯನ್ ಟೆರಿಟರಿ ಆಫ್ ಜಮ್ಮು ಅಂಡ್ ಕಾಶ್ಮೀರ್ ಹಾಗೂ 4 ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ಗೆ ಡಿಲಿಮಿಟೇಷನ್ ಕಮಿಷನ್ನ ಕಾನ್ಸ್ಟಿಟ್ಯೂಟ್ ಮಾಡ್ತು ಗೌರ್ಮೆಂಟ್ ಆಫ್ ಇಂಡಿಯಾ. ಅದಕ್ಕಿಂತ ಮುಂಚೆ ಅಂದರೆ 2019ಗಿಂತ ಮುಂಚೆ ಜಮ್ಮು ಅಂಡ್ ಕಾಶ್ಮೀರ್ಗೆ ತನ್ನದೇ ಆದ ಸಂವಿಧಾನ ಇತ್ತು ಅಲ್ವಾ. ಸೊ ಅದ್ರ ಕೆಳಗೆ ಜಮ್ಮು ಅಂಡ್ ಕಾಶ್ಮೀರ್ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ 1957ನ ಕೆಳಗೆ ಡಿಲಿಮಿಟೇಷನ್ ಆಫ್ ಜಮ್ಮು ಅಂಡ್ ಕಾಶ್ಮೀರ್ ನಡೀತಾ ಇತ್ತು. ಭಾರತದ ಬೇರೆ ಕಡೆ 2002 ಹಾಗೂ 2008 ಮಧ್ಯದಲ್ಲಿ ಏನು ಡಿಲಿಮಿಟೇಷನ್ ಎಕ್ಸಸೈಸ್ ನಡೀತು ಅದರಲ್ಲಿ ಜಮ್ಮು ಅಂಡ್ ಕಾಶ್ಮೀರ್ ಭಾಗ ಆಗಿರಲಿಲ್ಲ. ಹಾಗಾಗಿ ಈಗ ಈ ಪ್ರದೇಶದಲ್ಲಿ ಡಿಲಿಮಿಟೇಷನ್ ಎಕ್ಸಸೈಸ್ ಮಾಡಿ ನಂತರ ಎಲೆಕ್ಷನ್ಸ್ ಮಾಡಿ ಈ ಪ್ರದೇಶದ ಅಭಿವೃದ್ಧಿಗೆ ದಾರಿ ಮಾಡಿಕೊಡ್ಬೇಕು ಅನ್ನೋದನ್ನ ಈ ಒಂದು ಮಾತುಕತೆಯಲ್ಲಿ ಚರ್ಚೆ ಮಾಡಲಾಯಿತು. ಅದರ ಜೊತೆಗೆ ಆರ್ಟಿಕಲ್ 370 ಈ ಒಂದು ಆರ್ಟಿಕಲ್ನ ತೆಗೆದು ನಾವು ಜಮ್ಮು ಅಂಡ್ ಕಾಶ್ಮೀರ್ನ ಸ್ಪೆಷಲ್ ಸ್ಟೇಟಸಿಂದ ಹೊರ ತೆಗೆದ್ವಲ್ವಾ, ಆ ಸ್ಪೆಷಲ್ ಸ್ಟೇಟಸ್ ಬಗ್ಗೆ ಈ ಒಂದು ಮಾತುಕತೆಯಲ್ಲಿ ತುಂಬಾ ಚರ್ಚೆ ಮಾಡಲಾಯಿತು. ಆದರೆ ಈ ಆರ್ಟಿಕಲ್ 370 ಏನು ತೆಗೆದು ಹಾಕಿದ್ರು ಅದು ಸುಪ್ರೀಂ ಕೋರ್ಟಲ್ಲಿ ಮ್ಯಾಟರ್ ಇದೆ. ಹಾಗಾಗಿ ಈ ಮ್ಯಾಟರ್ ಲೀಗಲ್ ಫೈಟ್ ಆಗಿದೆ ಈಗ ಅನ್ನೋದನ್ನ ಕೂಡ ಈ ಒಂದು ಮಾತುಕತೆಯಲ್ಲಿ ಚರ್ಚೆ ಮಾಡಲಾಯಿತು. ಮುಂದೆ ಚರ್ಚೆ ಮಾಡ್ತಿರುವಂಥ ಆರ್ಟಿಕಲ್ ಎನ್ಶ್ಯೂರ್ GST ಕಟ್ಸ್ ರೀಚ್ ಯೂಸರ್ಸ್. ಇದು ಜನರಲ್ ಸ್ಟಡೀಸ್ ಪೇಪರ್ 3 ಇಂಡಿಯನ್ ಎಕಾನಮಿ ಕೆಳಗೆ ಬರುವಂಥದ್ದು. ಈಗ ಕೋವಿಡ್-19 ಸಾಂಕ್ರಾಮಿಕಕ್ಕೆ ಏನು ಎಸೆನ್ಷಿಯಲ್ಸ್ ಇದೆ ಅದಕ್ಕಾಗಿ ಟ್ಯಾಕ್ಸ್ ರೇಟ್ ಕಟ್ಸ್ನ ಕೊಡಲಾಗಿದೆ. ಆದರೆ ಈ ಟ್ಯಾಕ್ಸ್ ರೇಟ್ ಕಟ್ಸ್ ಏನಿದೆ ಅದನ್ನ ಕನ್ಸ್ಯೂಮರ್ಸ್ ತನಕ ತಲುಪಿಸಬೇಕು ಅನ್ನೋದನ್ನ ಈ ಆರ್ಟಿಕಲ್ ಅಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಈ ಮಾತನ್ನ ನ್ಯಾಷನಲ್ ಆಂಟಿ ಪ್ರಾಫಿಟಿಯರಿಂಗ್ ಅಥಾರಿಟಿ ಹೇಳ್ತಾ ಇರುವಂಥದ್ದು. GST ಅಂದ್ರೆ ಏನು? ಮುಂಚೆ ಅಂದರೆ 2017ಗಿಂತ ಮುಂಚೆ ಸಾಕಷ್ಟು ಇಂಡೈರೆಕ್ಟ್ ಟ್ಯಾಕ್ಸ್ ಲಾಸ್ ಇತ್ತು. ಅದನ್ನು ರಿಪ್ಲೇಸ್ ಮಾಡಿ ನಾವು ಒಂದೇ GSTಯನ್ನು ತೊಗೊಂಡು ಬಂದ್ವಿ. ಈ GST ಅನ್ನೋದು ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಸಪ್ಲೈಗೆ ನಾವು ಲೇವಿ ಮಾಡ್ತಾ ಇರೋಂಥ ಒಂದು ಇಂಡೈರೆಕ್ಟ್ ಟ್ಯಾಕ್ಸ್. ಇಡೀ ದೇಶಕ್ಕೆ ಈಗ ಒಂದೇ ಇಂಡೈರೆಕ್ಟ್ ಟ್ಯಾಕ್ಸ್ ಇರುವಂಥದ್ದು. ಈ GSTಗೆ ಸಂಬಂಧಪಟ್ಟಂತೆ NAA ಏನು ಕೆಲಸ ಮಾಡುತ್ತೆ? ಇಂಥ ಒಂದು ಪ್ರಶ್ನೆಗಳು ನಿಮ್ಮ ಪರೀಕ್ಷೆಗೆ ಮುಖ್ಯ ಆಗುತ್ತೆ. ಪ್ರಾಫಿಟ್ ಅಂದರೆ ಏನು? ಲಾಭ. ಪ್ರಾಫಿಟ್ ಟಿಯರಿಂಗ್ ಅಂತ ಅಂದರೆ ಏನು? ಯಾವುದನ್ನು ಅಂದರೆ ಲಾಭವನ್ನು ಇಲ್ಲೀಗಲ್ ಆಗಿ ಬ್ಲ್ಯಾಕ್ ಮಾರ್ಕೆಟ್ನ ಮೂಲಕ ಅನ್ಯಾಯವಾಗಿ ಲಾಭವನ್ನು ಏನು ಪಡ್ಕೋತಾರೆ ಅದನ್ನು ಪ್ರಾಫಿಟಿಯರಿಂಗ್ ಅಂತ ಕರೆಯುವಂಥದ್ದು. ಸೊ ಈ ನ್ಯಾಷನಲ್ ಆಂಟಿ ಪ್ರಾಫಿಟಿಯರಿಂಗ್ ಅಥಾರಿಟಿ ಏನು ಕೆಲಸ ಮಾಡುತ್ತೆ? ಈ ಪ್ರಾಫಿಟಿಯರಿಂಗ್ ಆಗದೇ ಇರೋ ಥರ ಇದ್ರ ವಿರುದ್ಧ ಕೆಲಸ ಮಾಡುತ್ತೆ. ಇದೊಂದು ಸ್ಟ್ಯಾಚ್ಯೂಟರಿ ಮೆಕ್ಯಾನಿಸಮ್ GST ಲಾ ಕೆಳಗೆ. ಯಾವಾಗ ದೇಶಗಳಲ್ಲಿ GST ಅಂತ ಒಂದು ಟ್ಯಾಕ್ಸ್ ಇದೇ ರೀತಿಯ ಒಂದು ಟ್ಯಾಕ್ಸನ್ನು ಇಂಟ್ರೊಡ್ಯೂಸ್ ಮಾಡಲಾಗುತ್ತೆ, ದೇಶಗಳಲ್ಲಿ ಇಂಟ್ರೊಡ್ಯೂಸ್ ಮಾಡಲಾಗುತ್ತೆ, ಇನಿಷಿಯಲಿ ಅದಕ್ಕೆ ಸಹಾಯ ಆಗೋ ಥರ ಟ್ಯಾಕ್ಸ್ ಕ್ರೆಡಿಟ್ನ ಬೇರೆ ಬೇರೆ ಸ್ಟೇಜಲ್ಲಿ ಅಂದರೆ ಉತ್ಪಾದನೆಯಿಂದ ಫೈನಲ್ ಕನ್ಸಂಪ್ಷನ್ ತನಕ ಎಲ್ಲರಿಗೂ ರಿಯಾಯಿತಿಯನ್ನು ಕೊಟ್ಟರೂ ಕೂಡ ಅದು ಸಾಮಾನ್ಯವಾಗಿ ಕನ್ಸ್ಯೂಮರ್ಸ್ ತನಕ ತಲುಪದೇ ಇರಬಹುದು ಅನ್ನೋದನ್ನು ನಾವು ನೋಡಿದ್ದೀವಿ. ಇವರಿಗೆಲ್ಲ ರಿಯಾಯಿತಿ ಕೊಟ್ಟರೆ ಕೊನೆಗೆ ಕನ್ಸ್ಯೂಮರ್ಗೂ ಕೂಡ ಕಮ್ಮಿ ದರದಲ್ಲಿ ಅದು ಸಿಗಬೇಕಲ್ವಾ, ಪ್ರಾಡಕ್ಟ್ ಅಥವಾ ಒಂದು ಸರ್ವಿಸ್ ಸಿಗಬೇಕು ಅಲ್ವಾ. ಆದರೆ ಸಾಕಷ್ಟು ರಿಯಾಯಿತಿಯನ್ನು ಹೀಗೆ ಕೊಟ್ಟರು ಕೂಡ ಕನ್ಸ್ಯೂಮರ್ ಹತ್ರ ಹೋದಾಗ ಇನ್ಫ್ಲೇಷನ್ನ ನೋಡಿದ್ದೀವಿ, ಕಮಾಡಿಟೀಸ್ನ ಪ್ರೈಸಸ್ ಜಾಸ್ತಿ ಇರೋದನ್ನೇ ನೋಡಿದ್ದೀವಿ. ಹಾಗೆ ಆಗದೆ ಇರಲಿ ಅಂತ ಈ ಒಂದು ಸ್ಟ್ಯಾಚ್ಯೂಟರಿ ಮೆಕ್ಯಾನಿಸಮ್ನ ನ್ಯಾಷನಲ್ ಆಂಟಿ ಪ್ರಾಫಿಟಿಯರಿಂಗ್ ಅಥಾರಿಟಿ ಅನ್ನೋ ಒಂದು ಸಂಸ್ಥೆಯ ರಚನೆ ಮಾಡಿರುವಂಥದ್ದು. ಸೊ ಇದರ ಮುಖ್ಯ ಉದ್ದೇಶ ಏನು? GST ಲಾ ಕೆಳಗೆ ಏನೇ ರಿಜಿಸ್ಟರ್ಡ್ ಸಪ್ಲೈಯರ್ಸ್ ಇರ್ತಾರೆ ಅವರು ಅನ್ಯಾಯವಾಗಿ ಯಾವುದು ಲಾಭ ಮಾಡ್ಕೋಬಾರ್ದು ಅನ್ನೋದನ್ನ ನೋಡ್ಕೊಳ್ಳೋದಕ್ಕೆ ಸೂಪರ್ವೈಸ್ ಮಾಡೋದಕ್ಕೆ ಈ ಸಂಸ್ಥೆ ಇರುವಂಥದ್ದು. ಮುಂದೆ ಚರ್ಚೆ ಮಾಡ್ತಾ ಇರೋದು ಎಡಿಟೋರಿಯಲ್ ಆರ್ಟಿಕಲ್ ಸ್ಟೇಜಿಂಗ್ ಕಮ್ ಬ್ಯಾಕ್ ರೀಎನರ್ಜೈಸಿಂಗ್ ಇಂಡಿಯಾಸ್ ಆಫ್ರಿಕಾ ಪಾಲಿಸಿ. ಇದು ಜನರಲ್ ಸ್ಟಡೀಸ್ ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೆಳಗೆ ಬರುವಂಥದ್ದು. ಭಾರತ ಹಾಗೂ ಆಫ್ರಿಕಾದ ಸಂಬಂಧದ ಬಗ್ಗೆ ಇಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಭಾರತದ ಫಾರಿನ್ ಪಾಲಿಸಿಯಲ್ಲಿ ಆಫ್ರಿಕಾಗೆ ಯಾವಾಗಲೂ ಪ್ರಾಮುಖ್ಯತೆಯನ್ನು ಕೊಡಲಾಗಿದೆ. ಈಗ ಇರುವಂಥ ಸರ್ಕಾರದಲ್ಲೂ ಕೂಡ ಆಫ್ರಿಕನ್ ದೇಶಗಳ ಜೊತೆ ಇನ್ನಷ್ಟು ಸಂಬಂಧಗಳನ್ನ ದೃಢಪಡಿಸಬೇಕು ಅನ್ನೋದಕ್ಕೆ ಒಂದು ಫಾರ್ವರ್ಡ್ ಲುಕಿಂಗ್ ಸ್ಟ್ರಾಟಜಿಯನ್ನು ಕೂಡ ಮಾಡಲಾಗಿತ್ತು. ಅದನ್ನು ಕಾರ್ಯರೂಪಕ್ಕೂ ಚೆನ್ನಾಗಿ ತೊಗೊಂಡು ಬರಲಾಯಿತು. ಯಾವಾಗ ಕೋವಿಡ್-19 ಸಾಂಕ್ರಾಮಿಕ ಬಂತು ಅವಾಗ
ಕೂಡ ಭಾರತ ಆಫ್ರಿಕನ್ ದೇಶಗಳಿಗೆ ವ್ಯಾಕ್ಸಿನ್ಗಳ ಮೂಲಕ ಮೆಡಿಸಿನ್ಗಳ ಮೂಲಕ ಸಹಾಯ ಮಾಡ್ತಾನೆ ಬಂದಿದೆ. ಆದರೆ ಈಗ ಆಫ್ರಿಕಾ ಹಾಗೂ ಭಾರತದ ಮಧ್ಯೆ ಸಂಬಂಧ ಏನಿದೆ, ಭಾರತದ ನೀತಿ ಏನಿದೆ ಆಫ್ರಿಕನ್ ದೇಶಗಳ ಮೇಲೆ, ಅದನ್ನು ರಿವ್ಯೂ ಮಾಡುವಂಥ ಒಂದು ಸಮಯ ಬಂದಿದೆ ಅಂತ ಈ ಆರ್ಟಿಕಲಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಯಾಕೆ ಈ ಸಮಯ ಬಂದಿದೆ, ಅದಕ್ಕೆ ಇಲ್ಲಿ ಕಾರಣಗಳನ್ನ ಕೊಡ್ತಾರೆ. ಮೊದಲನೇದು ಆರ್ಥಿಕವಾಗಿ ಭಾರತ ಹಾಗೂ ಆಫ್ರಿಕಾ ಮಧ್ಯ ಏನು ಆರ್ಥಿಕ ಸಂಬಂಧಗಳಿದೆ, ಏನು ಟ್ರೇಡ್ ನಡೀತಾ ಇದೆ ಅದರಲ್ಲಿ ರಿಡಕ್ಷನ್ ಆಗಿದೆ. ಎಷ್ಟು ರಿಡಕ್ಷನ್ ಆಗಿದೆ? ಬೈಲಾಟ್ರಲ್ ಟ್ರೇಡ್ ಭಾರತ ಹಾಗೂ ಆಫ್ರಿಕಾ ಮಧ್ಯೆ 2020-21 ಎಷ್ಟು ನಡೆದಿದೆ ಅದನ್ನು ನಾವು 2019-20ಗೆ ಕಂಪೇರ್ ಮಾಡಿ ನೋಡಿದ್ರೆ $10.8 ಬಿಲಿಯನ್ ಅಷ್ಟು ಕಮ್ಮಿ ಆಗಿದೆ. 2014-15ಗೆ ಕಂಪೇರ್ ಮಾಡಿದ್ರೆ ಒಟ್ಟಾರೆ $15.5 ಬಿಲಿಯನ್ ಅಷ್ಟು ಕಮ್ಮಿ ಆಗಿದೆ. ಭಾರತ ಆಫ್ರಿಕಾದಲ್ಲಿ ಎಷ್ಟು ಹೂಡಿಕೆ, ಎಷ್ಟು ಇನ್ವೆಸ್ಟ್ಮೆಂಟ್ಸ್ನ ಮಾಡ್ತಾ ಇದೆ ಅಂತ ನೋಡಿದಾಗ ಕೂಡ 2019-20ಯಲ್ಲಿ $3.2 ಬಿಲಿಯನ್ ಅಷ್ಟು ಮಾಡಿದರೆ 2020-21ನಲ್ಲಿ $2.9 ಬಿಲಿಯನ್ ಅಷ್ಟೇ ಮಾಡಿರುವಂಥದ್ದು. ಕಳೆದ 25 ವರ್ಷಗಳನ್ನ ನೋಡಿದಾಗ 1996 ಹಾಗೂ 2021 ಮಧ್ಯ $70.7 ಬಿಲಿಯನ್ ಅಷ್ಟು ಭಾರತ ಆಫ್ರಿಕಾದಲ್ಲಿ ಇನ್ವೆಸ್ಟ್ ಮಾಡಿದೆ. ಇದನ್ನೇ ನಾವು ಚೀನಾ ಕಂಪೇರ್ ಮಾಡಿ ನೋಡಿದಾಗ ಭಾರತದ ಇನ್ವೆಸ್ಟ್ಮೆಂಟ್ ಚೀನಾದ ಕೇವಲ 1/3 ಇನ್ವೆಸ್ಟ್ಮೆಂಟ್ ಆಗಿದೆ. ಇದು ಹಣದ ವಿಷಯ ಆಯಿತು. ಇನ್ನು ಪ್ರಾಡಕ್ಟ್ಸ್ನ ವಿಷಯ ಬಂದಾಗ ನಾವು ಏನೇನು ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡ್ತಾ ಇದ್ದೀವಿ ಆಫ್ರಿಕಾದ ಒಳಗೆ, ಸೌತ್ ಆಫ್ರಿಕಾ, ನೈಜೀರಿಯಾ, ಈಜಿಪ್ಟ್, ಕೆನ್ಯಾ, ಟೋಗೋ ಈ ದೇಶಗಳು ಭಾರತದ ಟಾಪ್ 5 ಮಾರ್ಕೆಟ್ಸ್ ಆಗಿದ್ದಾವೆ. ಭಾರತ ಆಫ್ರಿಕಾದಿಂದ ಕ್ರೂಡ್ ಆಯಿಲ್, ಪರ್ಲ್ಸ್, ಪ್ರೆಷಸ್ ಹಾಗೂ ಸೆಮಿ ಪ್ರೆಷಸ್ ಸ್ಟೋನ್ಸ್ನ ತರಿಸ್ಕೊಂಡ್ರೆ, ಇಂಪೋರ್ಟ್ ಮಾಡಿಸ್ಕೊಂಡ್ರೆ ಭಾರತ ಆಫ್ರಿಕಾಗೆ ಪ್ರೊಸೆಸ್ಡ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್, ಫಾರ್ಮಸ್ಯೂಟಿಕಲ್ ಪ್ರಾಡಕ್ಟ್ಸ್ ಹಾಗೂ ವೆಹಿಕಲ್ಸ್ನ ಎಕ್ಸ್ಪೋರ್ಟ್ ಮಾಡುತ್ತೆ. ಇದರಲ್ಲಿ ವಿಶೇಷತೆ ಏನು, ಯಾಕೆ ಇದನ್ನು ನಾವು ಚರ್ಚೆ ಮಾಡ್ತಾ ಇದ್ವಿ? ಕಳೆದ 20 ವರ್ಷಗಳಿಂದ ಭಾರತ ಹಾಗೂ ಆಫ್ರಿಕಾದ ಮಧ್ಯದಲ್ಲಿ ಏನು ಟ್ರೇಡ್ ನಡೀತಾ ಇದೆ, ಯಾವ ವಿಷಯಗಳಲ್ಲಿ, ಯಾವ ಪ್ರಾಡಕ್ಟ್ಸಲ್ಲಿ ಟ್ರೇಡ್ ನಡೀತಾ ಇದೆ ಅದರಲ್ಲಿ ಏನೂ ಬದಲಾವಣೆಗಳು ಆಗಿಲ್ಲ. ಸೊ ಒಟ್ಟಾರೆ ನಾವು ಟ್ರೇಡ್ನ ವಿಷಯದಲ್ಲಿ ನೋಡೋದಾದರೆ ಹಣದ ಮೊತ್ತ ಎಷ್ಟಾಗ್ತಾ ಇದೆ ಟ್ರೇಡ್, ಅದರಲ್ಲೂ ನಾವು ಕಮ್ಮಿ ಇದ್ದೀವಿ. ಏನು ಮಾಡ್ತಾ ಇದ್ದೀವಿ, ಯಾವ್ಯಾವ್ದನ್ನು ಟ್ರೇಡ್ ಮಾಡ್ತಾ ಇದ್ದೀವಿ ಅದರಲ್ಲೂ ಕೂಡ ನಾವು ಒಂದು ರೀತಿ ಹಿಂದುಳಿದಿದ್ದೀವಿ. ಆದರೆ ಇದೇ ಸಮಯದಲ್ಲಿ ಈ ಪ್ರದೇಶದಲ್ಲಿ ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ಕೂಡ ಜಾಸ್ತಿ ಆಗ್ತಾ ಇದೆ. ಈ ಆಫ್ರಿಕಾ ಪ್ರದೇಶದಲ್ಲಿ ಏನು ಪೊಲಿಟಿಕಲ್ ಹಾಗೂ ಸಾಮಾಜಿಕ ಸವಾಲುಗಳಿದೆ ಅದನ್ನು ಸಾಲ್ವ್ ಮಾಡೋದಕ್ಕೆ ದೇಶಗಳು ಅಮೆರಿಕ, ಯುರೋಪ್ ಹಾಗೂ ಏಷ್ಯಾದ ಬೇರೆ ಬೇರೆ ದೇಶಗಳು ಪ್ರಯತ್ನ ಮಾಡ್ತಾ ಇದ್ದಾವೆ. ಇದಕ್ಕೆ ಕಾರಣ ಏನು, ಅದರಿಂದ ಏನು ಸಿಗುತ್ತೆ ಈ ದೇಶಗಳಿಗೆ? ಆಫ್ರಿಕಾದ ಮಾರ್ಕೆಟ್, ಅಲ್ಲಿರುವಂಥ ಮಿನರಲ್ಸ್, ಹೈಡ್ರೋಕಾರ್ಬನ್ಸ್, ಓಷಾನಿಕ್ ರಿಸೋರ್ಸಸ್ ಹಾಗೂ ಈ ಪ್ರದೇಶದಲ್ಲಿ ತಮ್ಮ ತಮ್ಮ ಜಿಯೋಪೊಲಿಟಿಕಲ್ ಇನ್ಫ್ಲೂಯೆನ್ಸ್ನ ಜಾಸ್ತಿ ಮಾಡ್ಕೊಳ್ಳೋದು ಈ ದೇಶಗಳ ಉದ್ದೇಶ ಆಗಿದೆ. ಈ ವರ್ಷ ಭಾರತದ ಮೇಲೆ ಕೋವಿಡ್-19 ಸೆಕೆಂಡ್ ಅಲೆ ಬಂದ ಮೇಲೆ ಭಾರತ ಆಫ್ರಿಕಾಗೆ ಎಷ್ಟು ಸಹಾಯ ಮಾಡ್ಬೋದಾಗಿತ್ತು. ವ್ಯಾಕ್ಸ್ ಡಿಪ್ಲೊಮೆಸಿ ಕೆಳಗೆ ಅದನ್ನು ಮಾಡೋಕ್ಕಾಗಿಲ್ಲ. ಆದರೆ ಈ ಸಮಯದಲ್ಲಿ ಚೀನಾ ಮಧ್ಯದಲ್ಲಿ ಬಂದಿದೆ, ಯಶಸ್ವಿಯಾಗಿ ಈ ಪ್ರದೇಶಕ್ಕೆ ವ್ಯಾಕ್ಸಿನ್ಸ್ನ ಕಳಿಸಿ ತನ್ನ ಒಂದು ಪ್ರಭಾವವನ್ನು ಜಾಸ್ತಿ ಮಾಡ್ಕೊಂಡಿದೆ. ಇನ್ನು ಭಾರತದ ಫಾರಿನ್ ಪಾಲಿಸಿಯ ವಿಷಯ ಬಂದಾಗ ಕೂಡ ಭಾರತದ ಮುಂದೆ ಬೇರೆ ಬೇರೆ ಥರದ ಸವಾಲುಗಳಿದೆ. ಒಂದು ಕಡೆ ಭಾರತ ಹಾಗೂ ಚೀನಾದ ಮಧ್ಯ ಸಮಸ್ಯೆಗಳು, ಗಡಿ ಸಮಸ್ಯೆಗಳು ನಡೀತಾ ಇದೆ. ಸೊ ಜಿಯೋಪೊಲಿಟಿಕಲ್ ಟೆನ್ಷನ್ಸ್ ಇದೆ. ಇನ್ನೊಂದು ಕಡೆ ಇಂಡೋ ಪೆಸಿಫಿಕ್ ರೀಜನ್ ಒಳಗೆ ನಮ್ಮ ಪೊಸಿಷನ್ನ ನಾವು ಕನ್ಸಾಲಿಡೇಟ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ವಿ. ಅದಕ್ಕಾಗಿ ನಾವು UK ಇರ್ಬೋದು, EU ಇರ್ಬೋದು, ಅದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ವಿ. ಕ್ವಾಡ್ ಪವರ್ಸ್ ಮೇಲೆ, ಕ್ವಾಡ್ರಿಲ್ಯಾಟ್ರಲ್ ಅಂತಂದರೆ USA, ಆಸ್ಟ್ರೇಲಿಯಾ, ಜಪಾನ್ ಹಾಗೂ ಭಾರತ ಅಲ್ವಾ, ಈ ದೇಶಗಳು ಸೇರಿ ಮಾಡ್ಕೊಂಡಿರೋಂಥ ಒಂದು ಇನ್ಫಾರ್ಮಲ್ ಗ್ರೂಪ್ ಇದು. ಇದ್ರ ಮೇಲೆ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ವಿ. ಹಾಗಾಗಿ ನಾವು ಆಫ್ರಿಕಾಗೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡಬೇಕಾಗಿತ್ತು ಅದನ್ನು ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಆದರೆ ಈಗ ಕೊಡೋ ಅಂಥ ಒಂದು ಪಾಲಿಸಿಯನ್ನು ನಾವು ರಿವ್ಯೂ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ 4 ಕಾರಣಗಳನ್ನ ಕೊಟ್ಟಿದ್ದಾರೆ. ಹೌದು, ಆಫ್ರಿಕಾದಲ್ಲಿ ಭಾರತದ ಎಂಗೇಜ್ಮೆಂಟ್ ಜಾಸ್ತಿ ಆಗಬೇಕಂದ್ರೆ ಏನೇನಾಗಬೇಕು? ಈಗಾಗಲೇ ಭಾರತ ಪೀಸ್ ಕೀಪಿಂಗಲ್ಲಿ ಆಫ್ರಿಕಾದಲ್ಲಿ ತೊಡಗಿದೆ. ಕೌಂಟರ್ ಟೆರರಿಸಮ್ ಆಪರೇಷನ್ಸಲ್ಲಿ ಸಹಾಯವನ್ನು ಮಾಡ್ತಾ ಇದೆ. ಆಫ್ರಿಕನ್ ಇನ್ಸ್ಟಿಟ್ಯೂಷನ್ಸ್ಗೆ ಟ್ರೈನಿಂಗ್ ಹಾಗೂ ಕೆಪಾಸಿಟಿ ಎನ್ಹ್ಯಾನ್ಸಿಂಗ್ ಅಸಿಸ್ಟೆನ್ಸಿಂದ ಸಹಾಯವನ್ನು ಮಾಡ್ತಾ ಇದೆ. ಇಲ್ಲಿವರೆಗೆ ಅಲ್ಲಿಯ ಆರ್ಥಿಕ ಅಭಿವೃದ್ಧಿಗೆ ಭಾರತ ಏನೇನು ಸಹಾಯ ಮಾಡ್ಕೊತಾ ಬರ್ತಾ ಇತ್ತು ಅದನ್ನು ನಾವು ಇನ್ನಷ್ಟು ಕಂಟಿನ್ಯೂ ಮಾಡಬೇಕಾಗತ್ತೆ. ಇಂಡಿಯಾ ಹಾಗೂ ಆಫ್ರಿಕಾದ ಒಂದು ಸಮಿಟ್ ನಡೀತಾ ಇತ್ತು. ಅದು ಲಾಸ್ಟ್ 2015 ನಡೆದಿದ್ದು. ಆ ಸಮಿಟನ್ನು ನಾವು ಮತ್ತೆ ಮಾಡಬೇಕು. ಸಾಂಕ್ರಾಮಿಕದ ಹಿನ್ನೆಲೆಯಲ್ಲಿ ಅದೆಲ್ಲ ಮಾಡೋಕ್ಕಾಗಿಲ್ಲ. ಆದರೆ ಈಗ ವರ್ಚುವಲ್ ಫಾರ್ಮ್ಯಾಟಲ್ಲಿ ಅಟ್ಲೀಸ್ಟ್ ಅದನ್ನು ಈ ವರ್ಷ ನಾವು ಮಾಡೋಕ್ಕೆ ಪ್ರಯತ್ನ ಮಾಡಬೇಕು. ಆಫ್ರಿಕಾಗೆ ನಾವು ಮತ್ತೆ ಹೊಸದಾಗಿ ಫೈನಾನ್ಷಿಯಲ್ ರಿಸೋರ್ಸಸ್ನ ಕೊಡಬೇಕು, ಕನ್ಸೆಷನ್ ಲೋನ್ಸ್ನ ಕೊಡಬೇಕು. ಈ ರೀತಿ ಹೊಸ ಕಮಿಟ್ಮೆಂಟ್ಸ್ ಮಾಡಲಿಲ್ಲ ಅಂತಂದರೆ ಭಾರತ ಹಾಗೂ ಆಫ್ರಿಕಾದ ಸಂಬಂಧದಲ್ಲಿ ಏನು ನಿಜವಾಗ್ಲೂ ಬದಲಾವಣೆ ಆಗಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಭಾರತ ಹಾಗೂ ಆಫ್ರಿಕಾ ದೇಶಗಳ ಮಧ್ಯ ಆರೋಗ್ಯ, ಸ್ಪೇಸ್, ಡಿಜಿಟಲ್ ಟೆಕ್ನಾಲಜೀಸ್ ಈ ಎಲ್ಲ ವಲಯಗಳಲ್ಲಿ ಇನ್ನಷ್ಟು ಕೊಲಾಬ್ರೇಷನ್ಸ್ ಮಾಡ್ಬೋದು, ಇನ್ನಷ್ಟು ಅಭಿವೃದ್ಧಿ ಕಡೆಗೆ ಕೆಲಸ ಮಾಡ್ಬೋದು. ಈಗಾಗಲೇ ಭಾರತ ಹಾಗೂ ಯುರೋಪಿಯನ್ ಯೂನಿಯನ್ನ ಸಮಿಟ್ ಒಳಗೆ ಆಫ್ರಿಕಾದಲ್ಲಿ ಹೇಗೆ ಜೊತೆಗೂಡಿ ದೇಶಗಳೆಲ್ಲ ಕೆಲಸ ಮಾಡಿ ಅಭಿವೃದ್ಧಿಯನ್ನು ತರಬಹುದು ಅನ್ನೋದಕ್ಕೆ ಎಫರ್ಟ್ಸ್ ನಡೀತಾ ಇದೆ. ಇದೇ ರೀತಿ ಕ್ವಾಡ್ ಪವರ್ಸ್ನ ಏನು ಸಮಿಟ್ ನಡೆಯುತ್ತೆ ಅದರಲ್ಲೂ ಕೂಡ ಆಫ್ರಿಕಾದ ಬಗ್ಗೆ ಚರ್ಚೆ ನಡಿಬೇಕು. ಭಾರತ ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು, ಪ್ರಾಮುಖ್ಯತೆಯನ್ನು ಕೊಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ.
ಪರೀಕ್ಷಾ ದೃಷ್ಟಿಕೋನದಿಂದ ಈ ಆರ್ಟಿಕಲಿಂದ ನಿಮಗೆ ಪ್ರಿಲಿಮ್ಸ್ಗೆ ಬೇಕಾಗಿರುವಂಥ ಕೆಲವೊಂದು ಫ್ಯಾಕ್ಟ್ಸ್ ಕೂಡ ಸಿಗುತ್ತೆ, ಅನಾಲಿಸಿಸ್ ಕೂಡ ಸಿಗುತ್ತೆ. ನಿಮ್ಮ ಮೇನ್ಸ್ ಎಕ್ಸಾಮ್ನ ಪರ್ಸ್ಪೆಕ್ಟಿವಿಂದ ಭಾರತ ಹಾಗೂ ಆಫ್ರಿಕಾದ ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ಒಂದು ರೀತಿ ಸಮ್ಮರಿನೇ ನಿಮಗೆ ಈ ಆರ್ಟಿಕಲಲ್ಲಿ ಸಿಗ್ತಾ ಇದೆ. ಹಾಗಾಗಿ ಈ ಆರ್ಟಿಕಲ್ನ ಸೇವ್ ಮಾಡ್ಕೊಳ್ಳಿ, ಇಲ್ಲ ನೋಟ್ಸ್ ಮಾಡಿಟ್ಕೊಳ್ಳಿ. ಮುಂದೆ ಚರ್ಚೆ ಮಾಡ್ತಾರಂಥ ಎಡಿಟೋರಿಯಲ್ ಆರ್ಟಿಕಲ್, ದ ರೂರಲ್ ಎಕಾನಮಿ ಕ್ಯಾನ್ ಜಂಪ್ ಸ್ಟಾರ್ಟ್ ಎ ರಿವೈವಲ್. ಜನರಲ್ ಸ್ಟಡೀಸ್ ಪೇಪರ್ ಟು ಇಂಡಿಯನ್ ಎಕಾನಮಿ ಕೆಳಗೆ ಬರುವಂಥ ಆರ್ಟಿಕಲ್, ಪ್ರಸ್ತುತ ನಮ್ಮ ಆರ್ಥಿಕ ವ್ಯವಸ್ಥೆ ಹೇಗಿದೆ, ಯಾಕಿದೆ, ಈಗ ನಾವು ಗ್ರಾಮೀಣ ಪ್ರದೇಶದಲ್ಲಿ ಆರ್ಥಿಕವಾಗಿ ಏನೇನು ಮಾಡ್ಬೋದು ಅದ್ರ ಬಗ್ಗೆ ಈ ಆರ್ಟಿಕಲಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಈಗ ಕೋವಿಡ್-19 ಸಾಂಕ್ರಾಮಿಕದಿಂದ ಜಗತ್ತಿನಾದ್ಯಂತ ಆರ್ಥಿಕವಾಗಿ ಸಮಸ್ಯೆಗಳು ಉಂಟಾಗ್ತಾ ಇದೆ, ಭಾರತದಲ್ಲೂ ಕೂಡ ಉಂಟಾಗ್ತಾ ಇದೆ. ಭಾರತದ GDP 2020-21 ಈ ಫಿಸ್ಕಲ್ ಇಯರ್ಗೆ 7.3% ಅಷ್ಟು ಡಿಕ್ಲೈನ್ ಆಗ್ತಾ ಇದೆ. ಆದರೆ ಭಾರತದಲ್ಲಿ ಹೀಗೆ ಆಗೋದಕ್ಕೆ ಕೇವಲ ಸಾಂಕ್ರಾಮಿಕವೇ ಕಾರಣನಾ? ಇಲ್ಲ. ನಾವು ಕಂಪೇರ್ ಮಾಡಿ ನೋಡಿದಾಗ 2016-17 8.3% ಇದ್ದಿದ್ದು, ಅದಾದಮೇಲೆ 2019-20ಗೆ 4% ಅಷ್ಟು ಎಕನಾಮಿಕ್ ಗ್ರೋತ್ ಕಮ್ಮಿ ಆಗೋದನ್ನು ನಾವು ನೋಡಿದ್ದೀವಿ. 2019 ಆದಮೇಲೆ ಅಲ್ವಾ ಸಾಂಕ್ರಾಮಿಕ ಬಂದಿದ್ದು. ಅಂದರೆ ಸಾಂಕ್ರಾಮಿಕ ಬರೋಕ್ಕೆ ಮುಂಚೆ 3 ವರ್ಷ ಮುಂಚೆಯಿಂದನೂ ನಾವು ಆರ್ಥಿಕ ಅಭಿವೃದ್ಧಿಯಲ್ಲಿ GDPಯಲ್ಲಿ ಡಿಕ್ಲೈನ್ ಆಗ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಇದೆಲ್ಲದರ ಪರಿಣಾಮವಾಗಿ ನಮ್ಮ ದೇಶದಲ್ಲಿ ಇರುವಂಥ ಕುಟುಂಬಗಳಲ್ಲಿ ಸಾಕಷ್ಟು ಜನ ತಮ್ಮ ಕೆಲಸಗಳನ್ನ ಕಳ್ಕೊಂಡಿದ್ದಾರೆ, ಆದಾಯವನ್ನು ಕಳ್ಕೊಂಡಿದ್ದಾರೆ. ಮತ್ತು ಅದಾದಮೇಲೆ ಪ್ಯಾಂಡಮಿಕ್ ಬಂದಮೇಲೆ ಇನ್ನಷ್ಟು ಸೂಕ್ಷ್ಮವಾದ ಪರಿಸ್ಥಿತಿಗೆ ಅವರೆಲ್ಲರೂ ತಲುಪಿದ್ದಾರೆ ಆರ್ಥಿಕವಾಗಿ. ಈ ಒಂದು ಪರಿಸ್ಥಿತಿ ತಲುಪೋದಕ್ಕೆ ಕೇವಲ ಸಾಂಕ್ರಾಮಿಕ ಕಾರಣ ಅಲ್ಲ, ಸಾಂಕ್ರಾಮಿಕವನ್ನು ಸರ್ಕಾರ ಹೇಗೆ ಹ್ಯಾಂಡಲ್ ಮಾಡ್ತೋ ಅದು ಕೂಡ ಕಾರಣ. ಸರ್ಕಾರದ ಕಡೆಯಿಂದ ಎಷ್ಟು ಫಿಸ್ಕಲ್ ಸಪೋರ್ಟ್ ಅವಶ್ಯಕತೆ ಇತ್ತು, ನಾವು ಡಿಮ್ಯಾಂಡನ್ನು ಎಕಾನಮಿಯಲ್ಲಿ ರಿವೈವ್ ಮಾಡಬೇಕು, ಜಾಸ್ತಿ ಮಾಡಬೇಕು ಅಂದರೆ ಸರ್ಕಾರದ ಕಡೆಯಿಂದ ಫಿಸ್ಕಲ್ ಸಪೋರ್ಟ್ ಅವಶ್ಯಕತೆ ಇರುತ್ತೆ. ಆದರೆ ಎಷ್ಟು ಅವಶ್ಯಕತೆ ಇತ್ತು ಅಷ್ಟು ಸರ್ಕಾರ ಮಾಡಿಲ್ಲ. ಮಾನಿಟ್ರಿ ಸೈಡಲ್ಲೇ ಜಾಸ್ತಿ ಅನೌನ್ಸ್ಮೆಂಟ್ನ ಮಾಡ್ತು. ಲಾಕ್ಡೌನಿಂದಾಗಿ ಯಾರ ಮೇಲೆ ಜಾಸ್ತಿ ಪರಿಣಾಮವಿತ್ತು ಆರ್ಥಿಕವಾಗಿ? ಅನ್ಆರ್ಗನೈಸ್ ಸೆಕ್ಟರ್, ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್. ಆದರೆ ಅವ್ರಿಗೆ ಏನು ಪಾಲಿಸಿಯಲ್ಲಿ ನೀತಿಗಳಲ್ಲಿ ಬದಲಾವಣೆಗಳ ಅವಶ್ಯಕತೆ ಇತ್ತು ಅದನ್ನು ಸರ್ಕಾರ ಮಾಡಲಿಲ್ಲ. ಆದರೂ ಕೂಡ ಇದೆಲ್ಲದರ ಮಧ್ಯದಲ್ಲಿ ನಮ್ಮ ಆರ್ಥಿಕ ಅಭಿವೃದ್ಧಿಗೆ ಮ್ಯಾಕ್ಸಿಮಮ್ ಕಾಂಟ್ರಿಬ್ಯೂಟ್ ಮಾಡಿರೋದು ಅಗ್ರಿಕಲ್ಚರ್ ಸೆಕ್ಟರ್. ವಲಸೆ ಕಾರ್ಮಿಕರು ಏನು ನಗರ ಪ್ರದೇಶಗಳಿಂದ ಗ್ರಾಮೀಣ ಪ್ರದೇಶಗಳಿಗೆ ಹೋದ್ರು, ಅವರೆಲ್ಲರಿಗೂ ಈ ಕೃಷಿ ಕೆಲಸವನ್ನು ಕೊಡ್ತು. ಒಟ್ಟಾರೆ ಆರ್ಥಿಕವಾಗಿ ಎಷ್ಟು ಗ್ರೋತ್ ಆಗಿದೆ ಕಳೆದ 5 ವರ್ಷಗಳಲ್ಲಿ ಅದನ್ನು ಆವ್ರೇಜ್ನ ಹಾಗೂ ಕೃಷಿ ಕಡೆಯಿಂದ ನಾವು ಕಂಪೇರ್ ಮಾಡಿ ನೋಡಿದಾಗ ಒಟ್ಟಾರೆ ಆವ್ರೇಜ್ 3.6% ಇದೆ. ಕೃಷಿಯ ಕಡೆಯಿಂದ ಆವ್ರೇಜ್ ಗ್ರೋತ್ ರೇಟ್ 4.8% ಇದೆ. ಸೊ ಕೃಷಿಯ ಕಾಂಟ್ರಿಬ್ಯೂಷನ್ ನಾವಿಲ್ಲಿ ನೋಡ್ಬೋದು. ಆದರೆ ಗ್ರಾಮೀಣ ಪ್ರದೇಶಗಳಲ್ಲೂ ಕೂಡ ಕೃಷಿಯನ್ನು ಹೊರತುಪಡಿಸಿ ಬೇರೆ ಏನು ಕೆಲಸ ಮಾಡ್ತಾಯಿದ್ರು, ನಾನ್ ಅಗ್ರಿಕಲ್ಚರ್ ಎಕಾನಮಿಯಲ್ಲಿ ಯಾರು ತೊಡಗಿಸ್ಕೊಂಡಿದ್ದಾರೆ ಅವ್ರ ಮೇಲೆ ತುಂಬಾ ಪರಿಣಾಮ ಬಿದ್ದಿದೆ. ಆದಾಯ, ಕೆಲಸಗಳನ್ನ ಕಳ್ಕೊಂಡಿದ್ದಾರೆ. ಹಾಗೆ ಈ ಪ್ರದೇಶಗಳಲ್ಲಿ ಸಾಂಕ್ರಾಮಿಕದಿಂದ ಎಷ್ಟು ಸಮಸ್ಯೆ ಆಗಿದೆ ಅನ್ನೋದಕ್ಕೂ ಸರಿಯಾದ ಮಾಹಿತಿ ಇಲ್ಲ. ಈಗ ಎಸ್ಪೆಷಲಿ ಸೆಕೆಂಡ್ ವೇವ್ನ ನಂತರ ಈ ಗ್ರಾಮೀಣ ಪ್ರದೇಶಗಳಲ್ಲಿ ಒಂದೊಂದು ಮನೆಗಳಲ್ಲಿ ಯಾರು ಅರ್ನ್ ಮಾಡ್ತಾಯಿದ್ರು, ನಾವು ಅರ್ನಿಂಗ್ ಮೆಂಬರ್ ಅಂತ ಕರಿತೀವಿ, ಅವ್ರನ್ನೇ ಕಳ್ಕೊಂಡಿದ್ದಾರೆ. ಹಾಗೆ ಕಳ್ಕೊಂಡಿಲ್ಲ, ಉಳಿಸ್ಕೊಂಡಿದ್ದಾರೆ ಅಂತಂದರೆ ಅವ್ರ ಮೇಲೆ ಎಷ್ಟು ಖರ್ಚು ಮಾಡಿರ್ತಾರೆ, ಎಸ್ಪೆಷಲಿ ಪ್ರೈವೇಟ್ ಹೆಲ್ತ್ ಕೇರ್ಗೆ ಎಷ್ಟು ಎಕ್ಸ್ಪೆಂಡಿಚರ್ ಮಾಡಿರ್ತಾರೆ, ಅವರು ಇಲ್ಲಿ ತನಕ ಏನು ಹಣವನ್ನು ಉಳಿಸ್ಕೊಂಡಿರ್ತಾರೆ ಅದೆಲ್ಲ ಖರ್ಚಾಗಿರುತ್ತೆ. ಹಾಗಾಗಿ ಇದರಿಂದಾಗಿ ಮುಂದೆ ಏನಾಗ್ಬೋದು, ಅವರು ಸಾಲವನ್ನು ತೊಗೊಳ್ಳೋದು ಜಾಸ್ತಿ ಆಗ್ಬೋದು. ಎಸ್ಪೆಷಲಿ ನಾನ್ ಇನ್ಸ್ಟಿಟ್ಯೂಷನಲ್ ಸೋರ್ಸಸ್ಸಿಂದ ಸಾಲವನ್ನು ತೊಗೊಳೋದು ಜಾಸ್ತಿ ಆಗ್ಬೋದು. ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಸರ್ಕಾರ ಏನು ಮಾಡಬೇಕಿತ್ತು ಅದನ್ನು ಇನ್ನೂ ಮಾಡಿಲ್ಲ. ಗ್ರಾಮೀಣ ಪ್ರದೇಶದಲ್ಲಿ ಕೆಲಸಗಳಿಗೆ ಡಿಮ್ಯಾಂಡ್ ಇದ್ರೂ ಕೂಡ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಏನಿದೆ ಅದ್ರ ಕೆಳಗೆ ಸರ್ಕಾರದ ಅಲೋಕೇಶನ್ ಏನಿದೆ ಅದು ಜಾಸ್ತಿ ಆಗಿಲ್ಲ. ನಾವು ಕಂಪೇರ್ ಮಾಡಿ ನೋಡಿದ್ರು ಕೂಡ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಕೇವಲ 65% ಅಷ್ಟೇನೆ ಡೇಸ್ ಅಷ್ಟು ಕೆಲಸ ಜನರೇಟ್ ಆಗಿರೋದು ಈ ವರ್ಷದಲ್ಲಿ. ಫ್ರೀ ಫುಡ್ ಗ್ರೇನ್ ಸ್ಕೀಮ್ ಏನು ಕಳೆದ ವರ್ಷ ಅನೌನ್ಸ್ ಮಾಡಿದ್ರು ಅದರಲ್ಲಿ ಈ ವರ್ಷ ಪಲ್ಸಸ್ನ ಇನ್ಕ್ಲೂಡ್ ಮಾಡಿಲ್ಲ. ಆ್ಯಕ್ಚುಲಿ ವಲ್ನರಬಲ್ ಗ್ರೂಪ್ಸ್ಗೆ ಏನು ಕ್ಯಾಶ್ ಟ್ರಾನ್ಸ್ಫರ್ನ ಕಳೆದ ವರ್ಷ ಅನೌನ್ಸ್ ಮಾಡಿದ್ರು ಅದನ್ನು ಈ ವರ್ಷ ಮಾಡಿಲ್ಲ. ಸೊ ಏನೇನು ಕ್ರಮ ಗ್ರಾಮೀಣ ಪ್ರದೇಶಗಳಲ್ಲಿ ತುಂಬ ಸಹಾಯ ಮಾಡ್ತಾ ಇತ್ತು ಅದೆಲ್ಲ ಸರ್ಕಾರ ಈ ವರ್ಷ ಕಳೆದ ವರ್ಷದ ರೀತಿ ಮಾಡಿಲ್ಲ. ಆದರೆ ಗ್ರಾಮೀಣ ಪ್ರದೇಶಗಳಲ್ಲಿ ಆದಾಯ ಹಾಗೂ ಕೆಲಸಗಳು ಕಳ್ಕೊಂಡಿರೋದಂತೂ ಸತ್ಯ. ಒಂದು ಕಡೆ ನಮ್ಮ ದೇಶದೊಳಗೆ ಏನು ಅಗ್ರಿಕಲ್ಚರ್ ಕಮಾಡಿಟೀಸ್ನ ಪ್ರೊಡಕ್ಷನ್ ನಡೀತಾ ಇದೆ ಅದರ ಬೆಲೆ ಕಮ್ಮಿ ಆಗಿದೆ. ಆದರೆ ಅಂತಾರಾಷ್ಟ್ರೀಯವಾಗಿ ಏನು ಅಗ್ರಿಕಲ್ಚರ್ ಪ್ರೈಸಸ್ ಇದೆ ಅದು ಜಾಸ್ತಿ ಆಗಿದೆ. ಇದರ ಪರಿಣಾಮವಾಗಿ ಏನಾಗ್ತದೆ, ನಾವೇನು ಪಲ್ಸಸ್ ಹಾಗೂ ಆಯಿಲ್ ಸೀಡ್ಸ್ನ ಜಾಸ್ತಿ ಇಂಪೋರ್ಟ್ ಮಾಡಿ ಅದರಿಂದ ಎಡಿಬಲ್ ಆಯಿಲ್ಸ್ನ ತಯಾರಿಸ್ತೀವಿ, ಅದರ ಕನ್ಸ್ಯೂಮರ್ ಪ್ರೈಸಸ್ ತುಂಬಾ ಜಾಸ್ತಿ ಆಗಿದೆ ಒಂದು ಕಡೆ. ಇನ್ನೊಂದು ಕಡೆ ಭಾರತದಲ್ಲಿ ತಯಾರಿಸಿದಂಥ ಅಗ್ರಿಕಲ್ಚರ್ ಕಮಾಡಿಟೀಸ್ ಬೆಲೆ ಮಾತ್ರ ಜಾಸ್ತಿ ಆಗ್ತಾ ಇಲ್ಲ. ಇದ್ರ ಪರಿಣಾಮವಾಗಿ ಏನಾಗುತ್ತೆ, ಪರ್ಚೇಸಿಂಗ್ ಪವರ್ ಮೇಲೆ ಪರಿಣಾಮ ಬೀಳುತ್ತೆ. ಅಂದರೆ ನನ್ನ ಹತ್ರ ಎಷ್ಟು ಹಣ ಇರುತ್ತೆ ಖರ್ಚು ಮಾಡೋಕ್ಕೆ ಅದು ಪರಿಣಾಮ ಬೀಳುತ್ತೆ ಗ್ರಾಮೀಣ ಪ್ರದೇಶಗಳಲ್ಲಿ ಅಲ್ವಾ.
ಸೊ ಈಗಾಗಲೇ ನಾನ್ ಅಗ್ರಿಕಲ್ಚರ್ ಎಕಾನಮಿಯಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಯಾರು ತೊಡಗಿದ್ದಾರೆ ಅವ್ರ ಮೇಲೆ ಈಗಾಗಲೇ ತುಂಬಾ ಆರ್ಥಿಕವಾಗಿ ಪರಿಣಾಮ ಬಿದ್ದಿದೆ. ಆದರೆ ಅಗ್ರಿಕಲ್ಚರಲ್ಲಿ ಯಾರು ತೊಡಗಿದ್ದಾರೆ ಅವ್ರ ಮೇಲೆ ಕೂಡ ಪರಿಣಾಮ ಬೀಳ್ತಾ ಇದೆ. ಯಾಕೆಂದರೆ ಇನ್ಪುಟ್ ಕಾಸ್ಟ್ ತುಂಬ ಜಾಸ್ತಿ ಆಗ್ತದೆ, ಫರ್ಟಿಲೈಸರ್ ಪ್ರೈಸಸ್ಸು ಜಾಸ್ತಿ ಆಗಿದೆ, ರಾ ಮೆಟೀರಿಯಲ್ನ ಬೆಲೆ ಜಾಸ್ತಿ ಆಯಿತು ಅಂದರೆ ಏನರ್ಥ, ಅದರಿಂದಾಗಿ ಆ ರೈತನಿಗೆ ಎಷ್ಟು ಪ್ರಾಫಿಟ್ ಮಾರ್ಜಿನ್ ಸಿಗುತ್ತೆ, ಆ ಲಾಭ ತುಂಬ ಕಮ್ಮಿ ಆಗುತ್ತೆ. ಹಾಗಾಗಿ ಮತ್ತೆ ಅವನ ಕೈಯಲ್ಲಿ ಎಷ್ಟು ಹಣ ಇರುತ್ತೆ, ಆ ಪರ್ಚೇಸಿಂಗ್ ಪವರ್ ಕಮ್ಮಿ ಆಗುತ್ತೆ. ಹಾಗಾಗಿ ಅಗ್ರಿಕಲ್ಚರ್, ನಾನ್ ಅಗ್ರಿಕಲ್ಚರ್ ಎಕಾನಮಿ ಎರಡೂ ಗ್ರಾಮೀಣ ಪ್ರದೇಶಗಳಲ್ಲಿ ತುಂಬ ಎಫೆಕ್ಟ್ ಆಗ್ತಾ ಇದೆ. ಅದ್ರ ಬಗ್ಗೆ ಕ್ರಮಗಳನ್ನ ಸರ್ಕಾರ ತಗೋಬೇಕು. ಎಸ್ಪೆಷಲಿ ಕೋವಿಡ್-19 ವ್ಯಾಕ್ಸಿನೇಷನ್ ವಿಷಯವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಜಾಸ್ತಿ ಕೆಲಸ ಆಗಿಲ್ಲ. ಆದರೆ ಅವರಿಗೆ ತಕ್ಷಣ ರಕ್ಷಣೆ ನೀಡುವಂಥ ಅವಶ್ಯಕತೆ ಇದೆ. ಆರ್ಥಿಕವಾಗಿ ಫಿಸ್ಕಲ್ ಸಪೋರ್ಟ್ನ ಅವಶ್ಯಕತೆ ಇದೆ ಸರ್ಕಾರದ ಕಡೆಯಿಂದ, ಡೈರೆಕ್ಟ್ ಇನ್ಕಮ್ ಸಪೋರ್ಟ್ನ ಅವಶ್ಯಕತೆ ಇದೆ. ಇದು ಕೇವಲ ಎಕನಾಮಿಕ್ ರಿವೈವಲ್ಗೆ ಅಲ್ಲ, ಗ್ರಾಮೀಣ ಪ್ರದೇಶಗಳಲ್ಲಿ ಹ್ಯುಮ್ಯಾನಿಟೇರಿಯನ್ ಕ್ರೈಸಿಸ್ನ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಬಾರ್ದು ಅಂದರೆ ಈಗ ಸರ್ಕಾರ ಒಂದು ಕ್ರಮವನ್ನು ತಗೋಬೇಕು. ಈಗ ಆ ಸಮಯ ಬಂದಿದೆ ಅಂತ ಈ ಆರ್ಟಿಕಲಲ್ಲಿ ಆಥರ್ ಹೇಳ್ತಾ ಇರೋದು. ನಿಮ್ಮ ಪರೀಕ್ಷೆಯಲ್ಲಿ ಜನರಲ್ ಸ್ಟಡೀಸ್ ಪೇಪರ್ 3 ಕೆಳಗೆ ಆರ್ಥಿಕ ಅಭಿವೃದ್ಧಿ ಎಸ್ಪೆಷಲಿ ಗ್ರಾಮೀಣ ಪ್ರದೇಶಕ್ಕೆ ನಿರ್ದಿಷ್ಟವಾಗಿ ಪ್ರಶ್ನೆ ಬಂದರೆ ಅದಕ್ಕಾಗಿ ಸಾಕಷ್ಟು ಪಾಯಿಂಟ್ಸ್ ನಿಮಗೆ ಈ ಆರ್ಟಿಕಲಿಂದ ಸಿಗುತ್ತೆ. ಇವತ್ತಿನ ಸಂಚಿಕೆಯಿಂದ ಈ ಪ್ರಶ್ನೆಗೆ ಉತ್ತರಿಸೋಕ್ಕೆ ಪ್ರಯತ್ನ ಮಾಡಿ. ವಿಚ್ ಆಫ್ ದೀಸ್ ಆರ್ ಕರೆಕ್ಟ್ಲಿ ಮ್ಯಾಚ್ಡ್. ಇಲ್ಲಿ ನಿಮಗೆ ಜಲಸಂಧಿಗಳನ್ನ ಕೊಡಲಾಗಿದೆ ಹಾಗೂ ಯಾವ ವಾಟರ್ ಬಾಡೀಸ್ನ ಕನೆಕ್ಟ್ ಮಾಡ್ತಾ ಇದ್ದಾವೆ ಇವು ಅಂತ ಕೊಡಲಾಗಿದೆ. ಇದ್ರ ಬಗ್ಗೆ ಅಂದರೆ ಈ ಎಲ್ಲ ಸ್ಟೇಟ್ಸ್ಗಳ ಬಗ್ಗೆ ನಾವು ದಿನಪತ್ರಿಕೆ ವಿಶ್ಲೇಷಣೆಯಲ್ಲೇ ಚರ್ಚೆ ಮಾಡ್ತಾ ಇರ್ತೀವಿ, ಅವಾಗವಾಗ ಚರ್ಚೆ ಮಾಡ್ತಾನೆ ಇರ್ತೀವಿ. ಇದಕ್ಕೆ ಉತ್ತರಿಸೋಕ್ಕೆ ಪ್ರಯತ್ನ ಮಾಡಿ. 1. Strait of Hormuz, Persian Gulf and Gulf of Oman. 2. Kerch Strait, Sea of Azov and Black Sea. 3. Malacca Strait, South China Sea and Andaman Sea. Select the correct code 1 and 2, 2 and 3, 1 and 3, 1, 2 and 3. ಇದಕ್ಕೆ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋಗೆ ಲೈಕ್ ಹಾಗೂ ಕಮೆಂಟ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದಗಳು.